నవచక్రగాలి నవీన మాలి ఓ విశాలమ్మ జయ జయ మంగళ ముహూర్తి గారుతి ಅತ್ತಲ್ಲಬೇಕಮ್ಮ ಜಗ್ಗೆರಾಗಿರಬೇಕಮ್ಮ ಲಯವರು ತೆರಗೋಕಮ್ಮ ಜಯ ನಮ್ಮ ಪಾರ್ವತಿ ಪತಿಯರ ಎನ್ನುತ್ತಲಿ ಕಂಬಳಿಯಾಟಮ್ಮ ಕಂಬದ ಮಾಟ ಕುಂಬದ ಗುಬುಟ ಮುರವನು ಕಲ್ಸಮ್ಮ ಅವಿಗ ಜಗ ಹಾಗದಿರಲು ಅಮ್ಮ ಮುಕ್ತಿ ಮಾತಮ್ಮ 84 ಲಕ್ಷ ಅನುಭವ ಜಾತ್ರೆಗೆ ಸೇವಿಸು ದೇಶಮ್ಮ ಜಯ ಜಯ ಮಂಗಲ ಮೂರ್ತಿ ಯಾರತಿ ಅತ್ತಯ್ಯಬೇಕಮ್ಮ ಜಗ್ಗೆಯರಾಗಿರಬೇಕಮ್ಮ ವಯರವರು ತೆರಗೋಕಮ್ಮ ಜಯ ನಮ್ಮ ಪತಿಯರ ಎನ್ನುತ್ತಲಿ ಕಂಬಳಿಯಾಟಮ್ಮ ದೀರ್ಘ ಕುಲಗೇರಿಗೊಂಡಮ್ಮ ಜಲಹರಿ ಶಾಲೆಯ ಕಂಡಮ್ಮ ನವರತ್ನ ಮುತ್ತಿನ ಚಂಡಮ್ಮ ನೆಗೆ ನೆಗೆ ತೆಗೆದುವ ಜ್ಯೋತಿಗೆ ತಂಡಮ್ಮ ಜಯ ಜಯ ಮಂಗಲ ಮೂರ್ತಿ ಯಾರತಿ ಅತ್ತಯ್ಯಬೇಕಮ್ಮ ಜಗ್ಗೆಯರಾಗಿರ ವಿಕ್ರಯ ಕೂಟಮ್ಮ ಬಹು ಬಹು ಬಂಗಲಿಯಾಟಮ್ಮ ಅಸಮ ಮಾಲ್ತರ ಕಾಲಗೊಡದೆ ನೀ ಬುಕೀಟಗಾಟಮ್ಮ ಜಯ ಜಯ ಮಂಗಲ ಮೂರ್ತಿ
ಅದೆಡ್ತು
ಜೈ ಗುರು ಬಸವೇಶ್ವರ ಮಹಾದೇವ. ಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಗುರೋರ್ಮೂರ್ತಿ ಪೂಜಾ ಮೂಲಂ ಗುರುರ್ಪದಂ ಮಂತ್ರ ಮೂಲಂ ಗುರುರ್ವಾಕ್ಯಂ ಮುಕ್ತಿ ಮೂಲಂ ಗುರುಕೃಪಾ. ಮುತ್ತು ಕಳೆದುಕೊಂಡ ಶಿಂಪಿಯಂತಾಗಬೇಡ, ರಸವ ಕಳೆದುಕೊಂಡ ಹಣ್ಣಿನ ಶಿಪ್ಪಿಯಂತಾಗಬೇಡ, ಜೀವವಿಲ್ಲದ ದೇಹದಂತಾಗಬೇಡ. ತುಂಬು ನಿನ್ನೊಡಲಂತರಂಗದಲ್ಲಿ ಅನುಭವ ಮುತ್ತುಗಳ, ತುಂಬು ನಿನ್ನೊಡಲಂತರಂಗದಲ್ಲಿ ಗುರುಚರಣ ದಿವ್ಯ ರಸವ. ಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಪ್ರಮತರನ್ನ, ಜಗತ್ತಿನ ದಾರ್ಶನಿಕ ಸಂತ ಮಹಾಂತರನ್ನ ರೋನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಯಾವ ಅಗರ್ಕೇಡ್ ಗ್ರಾಮದ ಈ ನೆಲ ಜಲವನ್ನು ಪಾವನ ಮಾಡಿರ್ತಕ್ಕಂತಹ ಸದ್ಗುರು ಪ್ರಭುಲಿಂಗೇಶ್ವರರನ್ನ ರೋನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಪುರಾಣ ಕಥಾನಾಯಕರಾದಂತಹ ಸೊನ್ನಲಗಿಯ ಸಿದ್ದರಾಮೇಶ್ವರನ್ನ ಸ್ಮರಿಸಿಕೊಂಡು, ಅಗರ್ಕೇಡ್ ಗ್ರಾಮದ ಯಾವತ್ತೂ ಎಲ್ಲ ದೇವಾನುದೇವತೆಗಳನ್ನ ಸ್ಮರಿಸಿಕೊಂಡು, ಪ್ರತಿ ವರ್ಷದ ಪದ್ಧತಿಯಂತೆ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಸಿದ್ದರಾಮೇಶ್ವರರ ಪುರಾಣ ನಿನ್ನೆ ಸಾಯಂಕಾಲ ಮುಕ್ತಾಯ ಆಗ್ಯದ. ಇವತ್ತಿನ ದಿವಸ ಬೆಳಗ್ಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಆಯಿತು. ಈಗ ಕೇಡಿಗೆ ಅಪ್ಪೋರ್ ಬಂದರ ಧರ್ಮಸಭೆ ಕಾರ್ಯಕ್ರಮ ಮತ್ತು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವ ಕೇಡಿಗೆಯ ಶಿವಲಿಂಗೇಶ್ವರ ವಿರಕ್ತ ಮಠದ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಅವರ ಅಡಿದವರಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ, ಸತತವಾಗಿ 11 ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೂ ಕೂಡ ಆ ಶಿವಯೋಗಿ ಸಾರ್ವಭೌಮನ ಚರಿತಾಮೃತವನ್ನು ಉಣಬಡಿಸಿರ್ತಕ್ಕಂತಹ ಆತ್ಮೀಯ ಪರಮ ಪೂಜ್ಯರು, ಉತ್ತಮ ವಾಗ್ಮಿಗಳಾದಂತಹ ನೀಲೂರಿನ ಶಿವಬಸವ ಶಿವಾಚಾರ್ಯರಲ್ಲಿ ಹಾಗೂ ಶ್ರೀಮಠದ ಪೂಜ್ಯರಾದಂತಹ ಮನ್ನಿರಂಜನ ಪರಮಸ್ವರೂಪಿ ಪ್ರಭುಲಿಂಗ ಮಹಾಸ್ವಾಮಿಗಳವರಲ್ಲಿ, ಗುಳೇದಗುಡ್ಡದ ರೇವಣಸಿದ್ಧ ದೇವರಲ್ಲಿ, ಇಲ್ಲಿಯ ತನಕ ಉಪದೇಶಾಮೃತವನ್ನು ನೀಡಿರ್ತಕ್ಕಂಥ ಶರಣಮ್ಮ ತಾಯಿಯವರಲ್ಲಿ, ಸಂಗೀತ ಕಲಾ ಬಳಗದವರಲ್ಲಿ, ಸಭಾ ಸಂಚಾಲಕರಲ್ಲಿ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತು ಅಗರ್ಕೇಡ್ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದಂತಹ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. 11 ದಿನಗಳ ಪರ್ಯಂತರವಾಗಿ ಈ ಜೀವನಕ್ಕೆ ಏನು ಬೇಕು, ಈ ಜೀವನಕ್ಕೆ ಏನು ಸಿಕ್ಕರ ಲಾಭ ಆಗ್ತದ, ಏನು ಸಿಕ್ಕರ ನಷ್ಟ ಆಗ್ತದ ಅಂತ ನೀಲೂರು ಅಪ್ಪುಗಳು 11 ದಿನಗಳ ಪರ್ಯಂತರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಹೇಳ್ತಾರ ಶರಣರು, ಕರಿಯ ನಿತ್ತಡೆವಲ್ಲೆ ಶಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ನಿತ್ತೆಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತೇಳಿ ದಾಶಿಮಾರ್ಯರು ಹೇಳ್ಕೊಂಡು ಬರ್ತಾರ. ಅದಕ್ಕ ಇಲ್ಲಿ ತನಕ ನೀವು ಸತತವಾಗಿ 11 ದಿನಗಳ ಪರ್ಯಂತರವಾಗಿ ಏನನ್ನ ಆಲಿಸಿದಿರಪ್ಪ ಅಂತಂದ್ರೆ, ಜೀವನಕ್ಕ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನ ಹೊಂದಿರತಕ್ಕಂಥ ಮಾತುಗಳನ್ನ ಕೇಳಿದಿರಿ. ಮಹಾಮಹಿಮನಾಗಿರ್ತಕ್ಕಂಥ ಸೊನ್ನಲಗಿಯ
ಸಿದ್ದರಾಮೇಶ್ವರನ ಪುರಾಣ ಪ್ರವಚನವನ್ನ ಕೇಳ್ಕೊಂಡು ಬಂದವರಾಗಿದ್ದೀರಿ. ಇವತ್ತಿನ ದಿವಸ ಧರ್ಮಸಭೆ ದಿವಸ ಬಹಳ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ಕೆಲಸ ಏನ್ ಮಾಡಿದಾರಪ್ಪ ಅಂತಂದ್ರ ಮುತ್ತೈದರಿಗೆ ಉಡಿ ತುಂಬುವ ಕೆಲಸ ಏನು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದಾರಲ್ಲ ಅಪ್ಪಗಳು, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಹೇಳ್ತೀನಿ ಅಂತಂದ್ರೆ ಸುಭಾಷಿತದೊಳಗೆ ಹೇಳ್ಕೊಂಡು ಬರ್ತಾರ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂತೇಳಿ. ಎಲ್ಲಿ ಮಹಿಳೆಯರಿಗೆ, ಎಲ್ಲಿ ಮುತ್ತೈದೆಯರಿಗೆ ಪ್ರಾಮುಖ್ಯತೆ ಇರ್ತದಲ್ಲ ಅಲ್ಲಿ ದೇವರ ವಾಸ ಇರ್ತದಂತ. ಅದರ ದ್ಯೋತಕವಾಗಿ ಇವತ್ತಿನ ದಿವಸ ಪ್ರಭುಲಿಂಗೇಶ್ವರ ವಿರಕ್ತ ಮಠದೊಳಗ ತಮ್ಮೆಲ್ಲ ತಾಯಿ ಬಳಗಕ್ಕೆ ಎಲ್ಲರಿಗೆ ಕೂಡ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಾರ. ಅದಕ್ಕ ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಪಾಲ್ಗೊಂಡು ಬಹಳ ಧನ್ಯರಾಗಿದ್ದೀರಿ ಅಂತ ತಿಳ್ಕೊತೀನಿ ನಾನು. ಇವತ್ತಿನ ದಿವಸ ಒಂದು ಕಡೆ ಹೇಳ್ತಾರ, ಶ್ರದ್ಧೆ ಮತ್ತು ನಂಬಿಕೆ ಇವೆರಡು ಬಹಳ ಪ್ರಮುಖವಾಗಿರ್ತಕ್ಕಂಥವು ಜೀವನದೊಳಗ. ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ನಾನು ಅದಕ್ಕೆ. ಹಿಂಗೆ ಒಂದು ಕಡೆ ಇಬ್ರು ಗಂಡ ಹೆಂಡತಿ ಇರ್ತಾರಂತ. ಗಂಡಗ ಒಳ್ಳೆ ನೌಕರಿ ಇರ್ತದ. ಆದ್ರ ಅವ ತನ್ನ ಕೆಲಸದ ಬೀಜಿ ಒಳಗ ಅವ ಹಂಗೆ ದಿನಾಲು ಹೋಗ್ತಾ ಇರ್ತಾನ. ಒಂದು ದಿನ ಹೆಂಡತಿ ಕೇಳ್ತಾಳಂತವನಿಗೆ, ಇಲ್ರಿ ನೀವು ಬರೇ ನಿಮ್ಮ ಕೆಲಸದ ಒತ್ತಡದಾಗ ನೀವು ಕೆಲಸದ ಒತ್ತಡದಾಗ ಟೈಮ್ ಕಳಿತೀರಿ, ಮನಿ ಬದಲಾಗ್ಲಿ ನನ್ನ ಬದಲಾಗ್ಲಿ ಒಟ್ಟೆ ವಿಚಾರ ಮಾಡಂಗಿಲ್ಲ ಅಂತೇಳಿ ಹೆಂಡತಿ ಕೇಳಿದಾಗ, ಆಯ್ತು ನನ್ನ ಕೆಲಸದ ಒತ್ತಡದಾಗ ಆಗಿಲ್ಲ, ಈ ಸಲ ನಾಳೆ ರವಿವಾರ ಬರ್ತದಲ್ಲ, ರವಿವಾರ ದಿನ ಇಬ್ರು ಕೂಡಿ ಒಂದು ಒಳ್ಳೆ ಸಿನಿಮಾ ನೋಡಕ್ಕೆ ಟಾಕೀಜಿಗೆ ಹೋಗಮ್ಮ ಅಂತೇಳಿ ಹೆಂಡತಿಗೆ ಗಂಡ ಇದ್ದವ್ ಹೇಳ್ತಾನಂತ. ಶ್ರದ್ಧೆ ಮತ್ತು ನಂಬಿಕೆ ಅನ್ನೋದ್ರ ಬದಲ ಹೇಳಕತ್ತೀನ್ರಿ ತಾತ್ಪರ್ಯ. ಇದು ಕತಿಗೆ ತಾತ್ಪರ್ಯ ಅಲ್ಲಿ ಸಿಗ್ತದ ಹಿಂದಗಡೆ. ಆಯ್ತು ಅಂತೇಳಿ ಇಬ್ರು ಬಹಳ ಸಂತೋಷದಿಂದ ರವಿವಾರ ಬರ್ತದ, ರವಿವಾರ ಬಂದಿಂದ ಅವ್ರು ಇಬ್ರು ಬಹಳ ಖುಷಿಯಿಂದ ಸಿನಿಮಾ ನೋಡಕ್ಕಂತೇಳಿ ತಯಾರಾಗ್ತಾರ. ಸಿನಿಮಾ ಥಿಯೇಟ್ರಿಗೂ ಹೋಗ್ತಾರ. ಇನ್ನೇನು ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ಚಾಲೂ ಆಗಿರ್ತದ, ಒಂದು 5-10 ನಿಮಿಷ ಆಗಿರ್ತದ. ಚಾಲೂ ಆದ 5-10 ನಿಮಿಷದೊಳಗೆ ಹೆಂಡತಿಗೆ ಏನಾಗ್ತದಂತ ತಲೆ ನೋವು ಚಾಲೂ ಆಗಿಬಿಡ್ತದ. ತಲೆ ನೋವು ಚಾಲೂ ಆಗಿಬಿಡ್ತದ. ಆ ಟೈಮ್ದೊಳಗ ಆಕಿ ಸ್ವಲ್ಪ ಬೇಜಾರಾಗ್ತಾಳೆ. ಇಲ್ಲ, ನಾವು ಬಹಳ ಖುಷಿಯಿಂದ ಬಂದಿದ್ದೀವಿ ಸಿನಿಮಾ ನೋಡ್ಬೇಕಂತೇಳಿ, ಆಗ್ಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೋತಾಳಂತ. ಅಂತ ಸಂದರ್ಭದೊಳಗ ಸಿನಿಮಾದೊಳಗೆ ನಡು ಇಂಟ್ರೋಲ್ ಅಂತೇಳಿ ಬಿಡ್ತಾರೆ, ಮಧ್ಯದ ವಿರಾಮ ಅಂತೇಳಿ. ಅಂತ ಟೈಮ್ ಒಳಗ ಹೊರಗಡೆ ಹೋಗಿರ್ತಾರೆ ಎಲ್ಲರೂ. ಯಾರಿಗೇನ್ರ ತಿನ್ನಕ ಮಾಡಕ ಬೇಕಾದ್ರೆ ತೊಗೊಂಬರಕ್ ಅಂತೇಳಿ ಹೊರಗೆ ಹೋಗಿರ್ತಾರ. ಅಂತ ಟೈಮ್ದೊಳಗೆ ಹೊರಗೆ ಹೋದಾಗ ಅವರು ಯಾವತ್ತು ತೋರಿಸ್ತಕ್ಕಂಥ ಫ್ಯಾಮಿಲಿ ಡಾಕ್ಟರ್ ಅಂತಿರಲ್ಲ, ಆ ಡಾಕ್ಟರ್ ಏನದ ಅವನು ಕೂಡ ಸಿನಿಮಾ ನೋಡಕ ಥಿಯೇಟ್ರಿಗೆ ಬಂದಿರ್ತಾನ. ಅಂತ ಸಮಯದೊಳಗ ಗಂಡಗ ಡಾಕ್ಟರ್ ಕಾಣಿಸಿದ ತಕ್ಷಣ ದೇವ್ರು ಕಾಣಿಸಿದಂಗ ಆಗ್ತದಂತ. ಯಾಕತ್ತ ಅಂದ್ರ ಅವ್ರ ಮ್ಯಾಗ ಅಷ್ಟು ನಂಬಿಕೆ ಇರ್ತದ ಆ ಡಾಕ್ಟರ್ ಮ್ಯಾಗ ಅವ್ರದ್ದು. ಕಾಣಿಸಿದ ತಕ್ಷಣ ಹೋಗಿ ಡಾಕ್ಟರ್ಗೆ ಭೇಟಿ ಆಗ್ತಾನೆ, ನೀವು ಬಂದಿದ್ದು ಭಾಳ ಚಲೋ ಐತ್ರಿ, ನೀವು ಸಿನಿಮಾಗೆ ಬಂದಿದ್ದು ನಮ್ಗೆ ಗೊತ್ತಾಗಿದ್ದಿಲ್ಲ ಅಂತೇಳಿ ಗಂಡ ಅಂದಾಗ, ಆಯ್ತು ಹೇಳ್ರಿ ಏನಾಗ್ಯದ, ಏನ್ ನಮ್ದೊಂದು ಸಮಸ್ಯೆ ಅದ ಅಂತೇಳಿ ನಮ್ಮ ಮನೆಯವರಿಗೆ ತಲೆ ನುಸಾಕತ್ತದ್ರಿ ಸರ, ತಲೆ ನುಸಾಕತ್ತದ, ಅದಕ್ಕೆ ನಾವೆಲ್ಲ ಖುಷಿಯಿಂದ ಸಿನಿಮಾ ನೋಡಕ್ ಅಂತೇಳಿ ಬಂದೀವಿ. ಆದ್ರ ಈ ತಲೆ ನೋವುದಿಂದ ಸಿನಿಮಾ ನೋಡೋದು ಸ್ವಲ್ಪ ವಿಳಂಬ ಆಗ್ಲಿಕ್ಕತ್ತದ ಅಂತೇಳಿ ಹೇಳ್ಕೊಂಡಾಗ ಆ ಡಾಕ್ಟರ್ನು ಸ್ವಲ್ಪ ತಡಿ ಅಂತೇಳಿ ಒಂದಿಷ್ಟು ಆ ಕಿಶೆದಾಗ ಈ ಕಡೆ ಎಲ್ಲ ಹಿಂದ ಮುಂದೆ ಎಲ್ಲ ಕಡೆಗೆ ಚೆಕ್ ಮಾಡ್ತಾನಂತ. ಅವ ಏನೋ ತನ್ನ ಉದ್ಯೋಗದಾಗಿಲ್ಲ, ಅವನು ಫ್ರೀ, ಇವತ್ತೊಂದಿನ ನಾ ಮನೋರಂಜನೆ ಮಾಡ್ಬೇಕಂತೇಳಿ ಸಿನಿಮಾಗೆ ಬಂದಿರ್ತಾನೆ. ಡಾಕ್ಟರ್ ಆದ್ರು ಯಾವ ಗುಳಿಗೆ ಆಗ್ಲಿ ಔಷಧ ಆಗ್ಲಿ ಕಿಶೆದ ಇಟ್ಕೊಂಡು ಬಂದಿರಂಗಿಲ್ಲ. ಅಂತ ಸಮಯದೊಳಗೆ ಏನಾಗ್ತದಂತಂದ್ರೆ 5 ನಿಮಿಷ ಟೈಮ್ ಕೊಟ್ಟಿರ್ತಾನವ. ಎಲ್ಲ ಕಡೆ ಕಿಶೆದ ಕೈ ಹಾಕೋದಕ್ಕೆ ಮ್ಯಾಲಿನ ಕಿಶೆದೊಳಗೆ ಒಂದು ಗುಂಡಿ, ಈ ಕಡೆ ಗುಂಡಿ ಉಚ್ಚಿ ಕಿಶೆದಾಗ ಬಿದ್ದಿರ್ತದ. ಈ ಶರ್ಟಿನ ಗುಂಡಿ ಇರ್ತದಲ್ಲ, ಈ ಗುಂಡಿ ಉಚ್ಚಿ ಕಿಶೆದಾಗ ಬಿದ್ದಿರ್ತದ. ಆಯ್ತ್ರಿ 5 ನಿಮಿಷ ತಡ್ರಿ ಸರ, ನಿಮ್ಮ ಮನೆಯವ್ರನ್ನ ಕರೀರಿ ಅಂತೇಳಿ ಹೇಳ್ತಾನ. ಅವಾಗ
ಆಯ್ತು ಅಂತೇಳಿ ಆ ಹೆಣ್ಮಗಳಿಗೆ ಕರಿತಾನ. ಡಾಕ್ಟರ್ ಹೇಳ್ತಾನ ಒಂದ್ ಮಾತ, ನೋಡ್ರಿ ಇದನ್ನ ನಾ ಒಂದು ನಿಮ್ ಗುಳಿಗೆ ಕೊಡ್ತೀನಿ, ಅದನ್ನ ಹಿಂಗ ಮುಟ್ಟಿಗೆ ಒಳಗೆ ಹಿಂಗೆ ಹಿಡಿದು ಕೊಡ್ತೀನಿ, ನೀವು ಹಿಂಗೆ ತಗೋಬೇಕು, ಅದನ್ನ ನೀವು ತೆಗೆದು ನೋಡಂಗಿಲ್ಲ, ಅದನ್ನ ನುಂಗಂಗಿಲ್ಲ ಅಂತ ಹೇಳಿ ಆ ಗುಂಡಿ ಏನದ ಆ ಮುಟ್ಟಿಗೆ ಒಳಗ ಆ ಹೆಣ್ಮಗಳಿಗೆ ಕೊಡ್ತಾನಂತ ಡಾಕ್ಟರ್. ಕೊಟ್ಟ ತಕ್ಷಣ ಏನಾಗ್ತದ ಅಂತಂದ್ರೆ ಆ ಡಾಕ್ಟರ್ ಹೆಂಗ್ ಹೇಳಿರ್ತಾನಲ್ಲ ಹಂಗೆ ತಗೊಂಡು ಅದನ್ನ ಬರೇ ಬಾಯಿ ಒಳಗೆ ಚೀಪ್ರಿ ಅಂತ ಹೇಳಿ ಆ ಡಾಕ್ಟರ್ ಆಕಿ ಹೇಳಿ ಕೊಟ್ಟಿರ್ತಾನ. ಆಯ್ತು ಅಂತೇಳಿ ಅದನ್ನ ಬಾಯಿ ಒಳಗೆ ಇಟ್ಕೊಂಡು ಸೀದಾ ಥಿಯೇಟರ್ ಒಳಗೆ ಹೋಗ್ತಾರ. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಸಿನಿಮಾ ನೋಡ್ತಾರ. ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾರ. ಹೊರಗೆ ಬಂದ ತಕ್ಷಣ ಡಾಕ್ಟರ್ ಹೇಳ್ತಾಳೆ ಆಕಿ, ಆಯ್ತ್ರಿ ಸರ, ನೀವು ಕೊಟ್ಟ 10-15 ನಿಮಿಷದೊಳಗೆ ನನ್ನ ತಲೆ ನೋವು ಕಮ್ಮಿ ಆಯ್ತ್ರಿ ಅಂತೇಳಿ ಆ ಡಾಕ್ಟರ್ಗ ಹೆಣ್ಮಗಳು ಹೇಳ್ತಾಳಂತ. ಆಯ್ತು, ಅದು ನಾ ಕೊಟ್ಟಿದ್ ಗುಳಿಗೆ ವಾಪಸ್ ಕೊಡ್ರಿ ಅಂತ ಡಾಕ್ಟರ್ ಕೇಳ್ತಾನ. ಕೇಳಿದ ತಕ್ಷಣ ಆಕಿ ಹೆಣ್ಮಗಳ ಆ ಗುಳಿಗೆ ಕೊಡ್ತಾಳಂತ. ಅದು ಗುಂಡಿ ಏನಿರ್ತಲ್ಲ ವಾಪಸ್ ಡಾಕ್ಟರ್ಗೆ ಕೊಡ್ತಾಳಂತ. ಏನಿದ್ರ ತಾತ್ಪರ್ಯಪ್ಪ ಅಂತಂದ್ರೆ ಆ ಡಾಕ್ಟರ್ನಲ್ಲಿ ಇರ್ತಕ್ಕಂತ ಅವ್ರಿಗೆ ವಿಶ್ವಾಸದು ಅವ ಕೊಟ್ಟಿದ್ದು ಗುಂಡಿನೇ ಆಗಿರ್ಬೋದು, ಅದು ಔಷಧ ರೂಪದೊಳಗ ಆ ಹೆಣ್ಮಗಳಿಗೆ ಪರಿವರ್ತನೆ ಆಯ್ತು. ಹಂಗ ನೀವು ಯಾವತ್ತೂ ಕೂಡ ಸದ್ಗುರು ಪ್ರಭುಲಿಂಗೇಶ್ವರನಲ್ಲಿ ಅಷ್ಟೇ ಶ್ರದ್ಧಾ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಟುಕೊಂಡು ನಡೆದ್ರೆ ನಿಮ್ಮ ಜೀವನ ಅಂತಕ್ಕಂಥದ್ದು ಪಾವನ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ. ಹೆಚ್ಚಿಗೆ ಏನು ಮಾತಾಡಕ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ತಮಗೆಲ್ಲ ಇನ್ನ ಉಡಿ ತುಂಬ ಕಾರ್ಯಕ್ರಮ ಅದ, ಇನ್ನ ಅಪ್ಪೋರು ಆಶೀರ್ವಚನ ಅದ, ಕೆಡಿಗೆ ಅಪ್ಪೋರ ಆಶೀರ್ವಚನ ಅದ. ಇದನ್ನೆಲ್ಲ ನಾವು ನೀವು ಕೂಡ್ಕೊಂಡು ಬಹಳ ಅವರ ಆಶೀರ್ವಾದವನ್ನ ಪಡೆಯೋಣ ಅಂತ ಹೇಳುತ್ತಾ, ಯಾವತ್ತೂ ಕೂಡ ನಿಮಗೆ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ, ಸದ್ಗುರು ಪ್ರಭುಲಿಂಗೇಶ್ವರನ ಆಶೀರ್ವಾದ ಸದಾವ ಕಾಲ ಇರ್ಲಿ. ಶಿವಸಾಂಸೇ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶರಣ ಸಂಕುಲದ ಜ್ಯೋತಿ ತಿಲಕ ಬಸವಾದಿ ಪ್ರಮತರ ಶ್ರೀಚರಣಗಳಲ್ಲಿಯೂ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರಾದಿ ದೇವತೆ ಶಂಕರಲಿಂಗೇಶ್ವರ ಕರ್ತೃಗದ್ದಿಯಲ್ಲಿ ವಿರಾಜಮಾನ ಅಂತ ಲಿಂಗೈಕ್ಯ ಸದ್ಗುರು ನಿರಂಜನ ಪ್ರಣವ ಸ್ವರೂಪಿ ಪ್ರಭುಲಿಂಗೇಶ್ವರ ಅಪ್ಪಂಗಳವರ ಶ್ರೀಚರಣಗಳಲ್ಲಿಯೂ ಪ್ರಣಾಮಗಳನ್ನು ಸಲ್ಲಿಸಿ, ಯಾವತ್ತು ಕಾರ್ಯಕ್ರಮದ ಸನ್ನಿಧಾನ ಸ್ಥಾನ ವಹಿಸಿದ ಜ್ಞಾನವೃದ್ಧರು, ವಯೋವೃದ್ಧರು, ವೈದಿಕ ಪಂಡಿತೋತ್ತಮರು ಆದ ನೆರೆಹಳ್ಳಿಯ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿಗಳು ಬಸವರಾಜೇಂದ್ರ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪಂಡಿತೋತ್ತಮರು ಆದ ಶಿವಬಸವರಾಜೇಂದ್ರ ಮಹಾ ಅಪ್ಪಂಗಳವರ ಶ್ರೀಚರಣಗಳಲ್ಲಿಯೂ ದಂಡಪತ್ ಪ್ರಣಾಮಗಳನ್ನು ಸಲ್ಲಿಸಿ, ಯಾವತ್ತು ಶ್ರೀಪೀಠದೊಡೆಯರು, ಪೀಠಾಧಿಪತಿಗಳು, ಸರಳ ಹೃದಯ ಸಕಾರ ಮೂರ್ತಿಗಳು ಆದ ಯಾವ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿಯೂ ಪ್ರಣಾಮಗಳನ್ನು ಸಲ್ಲಿಸಿ, ಯಾವ ಆಲ್ಮೇಲದ ಅರ್ಜುನಿಗೆ ಹಿರೇಮಠದ ಪೀಠಾಧಿಪತಿಗಳು, ಉಭಯ ಮಠಾಧೀಶರು, ಪ್ರೇಮಸಾಗರರು ಆದ ಷಟಸ್ಥಲ ಬ್ರಹ್ಮೆ ಸಂಗನಬಸವ ಶಿವಾಚಾರ್ಯ ಅಪ್ಪಂಗಳವರ ಶ್ರೀಚರಣಗಳಲ್ಲಿಯೂ ಪ್ರಣಾಮಗಳನ್ನು ಸಲ್ಲಿಸಿ, ಯಾವ ಗುಳೇದ ಗುಡ್ಡದ ಹಿರೇಮಠದ ರೇವಣಸಿದ್ಧ ದೇವರ ಶ್ರೀಚರಣಗಳಲ್ಲಿಯೂ ವಂದಿಸಿ, ಬೇನೂರಿನ ಶ್ರೀಮಠದ ಯಾವ ಮಾತೋಶ್ರೀ ಶರಣಮ್ಮನವರ ಸಂಚಾಲಕರ, ವರದಿಗಾರರು, ಶಿಕ್ಷಕರು ಆದ ಎಂ ಬಿರಾದಾರ್ ಸರ್ ಅವರ ಅಪರೂಪದ ಮಾನವ ಜನ್ಮವನ್ನ ಮಹಾನುಭಾವರ ಮಾತುಗಳನ್ನ ಕೇಳಿ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಲೆಂದೇ ಆಗಮಿಸಿದ ಸಮಸ್ತ ಸದ್ಭಕ್ತರ, ತಾಯಂದಿರ, ಚಿಕ್ಕ ಮಕ್ಕಳ ಅಂತರಾಳದಲ್ಲಿ ಪರಿಶೋಭಿಸಲ್ಪಡುವ ಪರಮಾತ್ಮನಿಗೆ ವಂದಿಸುವೆ. ಶಿವಸ್ವರೂಪಿಗಳೇ, ಸಂತ ಆಲಿ ಗರಾತ್ ಜಾಲಿ ತೋಚಿ ದಿವಾಳಿ, ಯಾರಿಗಾಗಲಿ ಯಾರ ಮಠಕ್ಕಾಗಲಿ ಸಂತರು, ಮಹಂತರು, ಮಹಾನುಭಾವರು ಬಂದರು ಅಂತಂದ್ರ ಅದು ಏನಾಗ್ತದ ಅಂತ ಕೇಳಿದ್ರ, ದಿವಾಳಿ ದಸರಾ ಹ್ಯಾಂಗ ದಿವಾಳಿ ಬತ್ತು ಅಂದ್ರ ಅಂಗಡಿಗಳು ಸಾಪಾಗ್ತಾವ, ದಸರಾ ಬಂದ್ರ ಮನಿ ಸಾಪಾತವ, ಸ್ವಚ್ಛ ಆದಂಗ ಒಬ್ಬರು ಮಹಾನುಭಾವರು
ಕ್ಯಾಡಗಿ ಅಪ್ಪಗಳು ಇವತ್ ನಿಮ್ಮೆಲ್ಲರಿಗೆ ಉಡಿ ತುಂಬು ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡ್ಲಕ್ ಬಂದಾರ ಅಂದ್ರ ಅದರ ಜೊತೆ ಮನಸ್ಸನ್ನು ಸ್ವಚ್ಛ ಮಾಡ ನಾವೆಲ್ಲರೂ ಸ್ವರ್ಗ ಹೋಗಕ್ಕಾಗಂಗಿಲ್ಲ ಅಂತ ಹೇಳಿ ತಿಳ್ಕೊಂಡು ಲಿಂಗೈಕ್ಯ ಸದ್ಗುರು ಪ್ರಭುಲಿಂಗೇಶ್ವರ ಅಪ್ಪಾಜಿಯವರ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಅಭಿನವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳವರು ಗ್ರಾಮದೊಳಗೆ ಎಲ್ಲ ಮುತ್ತೈದೆಯರನ್ನ ಬಾಜಿ ಭಜಂತ್ರಿ ಸದ್ಭಕ್ತರನ್ನ ಕರ್ಕೊಂಡು ಬರಾಕ್ ನೋಡ್ಬೇಕು. ಇಂದ್ರಲೋಕನೇ ಈ ಗ್ರಾಮದಲ್ಲಿ ಇಳಿದದನೋ ನಂಗೆ ಕಾಣ್ಲಕತ್ತಿದ್ದು. ಎತ್ರ ಪಾದಾಗ್ರು ರೇಣಪತಿ ದಂಸದೇವ ಪುಣ್ಯ. ಎಲ್ಲಿ ಮಹಾನುಭಾವರ ಮೇಲಿನ ಗಾಳಿ ಬರ್ತದ, ಎಲ್ಲಿ ಅವರ ಕೃಪಾಶೀರ್ವಾದ ಆಗ್ತದ, ಅವರ ನುಡಿಮುತ್ತುಗಳು ಬರ್ತಾವ, ಆ ಕ್ಷಣದಲ್ಲಿ ಪುಣ್ಯ ಬರ್ತದಂತ ಅಪ್ಪಾಜಿ ಅವ್ರು ಹೋಗೋಗ್ತೆ ಅವ್ರ ಹುಟ್ಟಿದ ಮನೆಯನ್ನು ತೋರಿಸಿದರು. ಯಾಕ ಅಂತಂದ್ರ ಜನನೀ ಜನ್ಮಭೂಮಸ್ಸಿ ಸ್ವರ್ಗಾದಪಿ ಗರಿಯೇಶನ್. ಹಡದ ತಾಯಿ ಹುಟ್ಟಿದ ಊರು ಇವು ಸ್ವರ್ಗದಕ್ಕಿಂತಲೂ ಮಿಗಿಲಂತ. ಯಾಕಂದ್ರೆ ಹೆಣ್ಮಕ್ಳು ತಾವ್ರ ಮನಿ ಅಂದ ಕೂಡಲೇ ಎಷ್ಟ್ ಹಿಗ್ತಾರ ನೋಡ್ರಿ. ತಾವ್ರ ಮನಿ ಊರವ್ರು ಯಾರೇನ್ ನೆರಮನಿ ಮನಿಯಕ್ಕಿ ನೋಡ್ಲಾಕ್ ಬಂದ್ರ ಸದ್ಯಕ್ಕ ಅಯ್ಯಯ್ಯವ ನಮ್ಮವ್ವ ಹೆಂಗಾಳ, ನಮ್ಮ ಅಪ್ಪ ಹೆಂಗಾನ, ನಮ್ಮ ಅಣ್ಣ ಹೆಂಗ, ನಮ್ಮ ವೈನಿ ಹೆಂಗದಾಳ, ನಮ್ಮ ಎತ್ತುಗಳು ನಮ್ಮ ನಾಯಿ ಕುನಿ ಬೆಕ್ಕಿನ ಮರಿ ಮೊದಲು ಮಾಡಿ ಕೇಳ್ತಾರ. ಯಾಕ್ರಿ ಅಷ್ಟು ಪ್ರೇಮ? ಯಾಕ ಅಂತಂದ್ರ ಜನನಿ ಜನ್ಮಭೂಮಸಿ ಸ್ವರ್ಗಾದಪಿ ಗರಿಯಸಿ. ಹಡದ ತಾಯಿ ಹುಟ್ಟಿದ ಊರು ಇವು ಸ್ವರ್ಗದಕ್ಕಿಂತಲೂ ಮಿಗಿಲದವಂತ. ಹಾಗ ನಾವು ಹುಟ್ಟಿದ ಮನೆಯ ತೋರಿಸಿದ್ರು. ಇದ್ದೂರಾಗದ್ರು ಇಷ್ಟು ಪ್ರಭಾವ ಅದಂದ್ರ ಬಾರಿ ಬಿಡ್ರಿ ನಿಮ್ದಂತಂದೆವು. ಅದೆಲ್ಲ ನಮ್ಮ ಗುರುಗಳು ಕ್ಯಾಡಗಿ ಅಪ್ಪಗಳು ಶಿವಬಸವರಾಜೇಂದ್ರ ಅಪ್ಪಾಜಿಯವರ ಕೃಪಾ ಆಶೀರ್ವಾದನೆ ನನ್ನ ದಶದಿಕ್ಕಿ ಕೀರ್ತಿ ಬೆಳೆಸದ ಅಂತ ಹೇಳಿದ್ರು ಅಪ್ಪಾಜಿಯವರು. ನಾವು ಹೋಗೋಗ್ತೇವೆ ಒಂದು ಮನೆಯೊಳಗ ಪಾದ ಹಾಕಿದೆವು. ಅವ್ರು ಹೇಳಿದ್ರು, ಯಪ್ಪರ ನಮ್ಮ ಮನ್ಯಾಗ ಎಮ್ಮಿ ತಂದು ಕಟ್ಟಿದ್ರು ರಕ್ತನ ಹಿಂಡತಿತ್ತು, ಆಕಳ ತಂದು ಕಟ್ಟಿದ್ರು ರಕ್ತನ ಹಿಂಡತಿತ್ತು, ಅದ್ರ ಜೊತೆಗೆ ಅವು ಮಾರಿ ಕುರಿ ತಂದು ಕಟ್ಟಿದ್ರು ರಕ್ತನ ಹಿಂಡ್ಲಕತ್ತಿದ್ವು. ಕಡೆಗೆ ಏನದ ಅಪ್ಪೋರ್ ಬಲ್ಲಿ ಬಂದು ಹೋದೆವು, ತಂದು ಕಟ್ರಿ ಎಮ್ಮಿನ ಆಕಳ ನೋಡಮ್ ಹೆಂಗ್ ಹಿಂಡ್ತಾವ ಅಂತಂದ್ರು. ಅವ್ರ ಮಾತಿನ ಮೇಲೆ ಭರವಸೆ ಮಾಡಿ ಮತ್ತ ನಾವು ಒಂದೆರಡು ಎಮ್ಮಿ 2 ಆಕಳ ತಂದು ಕಟ್ಟೇವ್ರಿ. ಮತ್ತ ಈ ತಕ್ಷಣ ರಕ್ತನ ಹಿಂಡ್ಲಕತ್ತೇವು. ಅಪ್ಪೋರ್ ಬಲ್ಲಿ ಬಂದೆವು. ಅಪ್ಪೋರ್ ಒಂದಿಷ್ಟು ಪ್ರಸಾದವನ್ನು ಕೊಟ್ರು. ಕರದೊಳಗೇನಿತ್ತೋ ವಿಜಯದ ಬೂದಿ ಅನ್ ಮೈ ವರ್ಷ ಪರವಶ ಮಾಡಿದ ಗೋರಿ ಭೀಮಾಶಂಕರ ಮಹಾರಾಜರು ಕೈವಲ್ಯ ಪದ್ಧತಿ ಒಳಗೆ ಬರ್ಕೊಂಡು ಬಂದಾರ. ಹಾಗ ಗುರುವಿನ ಹಸ್ತ ಸ್ಪರ್ಶ, ನೇತ್ರ ಸ್ಪರ್ಶ, ಅವರ ಪಂಚಪರುಷ ಇರ್ತಾವ. ಅವರ ಅಮೃತ ಹಸ್ತದಿಂದ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳವ್ರು ಒಂದಿಷ್ಟು ಪ್ರಸಾದ, ಒಂದಿಷ್ಟು ಒಂದೆರಡು ನಿಂಬೆಹಣ್ಣ ಮಂತ್ರಿಸಿಕೊಟ್ಟು ಗದ್ದಿಗೆಯವರಲ್ಲಿರೋವನ ಹೆಸರು ಹೇಳಿ ನೀವು ಒಯ್ದು ಹಚ್ಚ್ರಿ ಅಂತಂದ್ರ ರಕ್ತ ಹಿಂಡು ಆಕಳ ಎಮ್ಮಿ ಹಾಲು ಕೊಟ್ಟುವಂತ. ಅದಕ್ಕ ಎಲ್ಲ ಮಹಾತ್ಮರು, ಎಲ್ಲ ತಪಸ್ವಿಗಳು. ಯಾಕ ಅಂದ್ರ ಕ್ಯಾಡಗಿ ಅಪ್ಪಗಳು ಅಂತಂದ್ರ ನನ್ನ ಪಟ್ಟಾಧಿಕಾರದಾಗ ಬಂದಿದ್ರು. ಅವರು ಬಹಳ ಆಶೀರ್ವಾದ ತಪಸ್ವಿಗಳದಾರ. ಅವರು ಏನಂತಾರ ಅದು ಆಗ್ತದ. ಮೊದಲು ಏನಂತಿದ್ದೇವ್ ನಾವು ಗ್ರಾಮ್ಯ ಭಾಷೆದಾಗ ಅಂತಂದ್ರ ಕರಿನಾಲಿಗೆ ಅಂತಿದ್ದೇವಲ್ಲ, ಹಂಗ ವಾಕ್ಸಿದ್ಧಿ ಪುರುಷರದಾರ. ವಾಕ್ಸಿದ್ಧಿ ಪುರುಷರು ಕೂಡ ಮುತ್ತೈದೆಯರಿಗೆ ಗುಡಿ ತುಂಬಲಾಕ್ ಬಂದಾರ. ಈ 5 ಮುತ್ತುಗಳನ್ನ ಯಾರು ಕೊಟ್ಟಾರ ಅಂತಂದ್ರ ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಕಣಿಸಿದಾರ. ಕುಂಕುಮ, ಮೂಗನೆನ್ನತ್ತ, ಕೈಯನ ಬಳಿ, ತಾಳಿ, ಕಾಲುಂಗರ ಒಂದೊಂದು ಜಗದ್ಗುರುಗಳಿಂದ ಒಂದೊಂದನ್ನ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸಿದಾರ. ಅವೆಲ್ಲ ಹೇಳಕ್ ಯಾಕಂದ್ರ ಅಪ್ಪಾಜಿ ಅವ್ರು ಹಂಗೆ ನನ್ನ ಕೋಲ್ಯಾಗ ಕರಾರ್ ಮಾಡ್ಕೊಂಡ್ ಬಂದಾರ. 5 ನಿಮಿಷನಾಗ ಮುಗಿಸ್ಬೇಕು, ಇರ್ಲಿಕ್ಕಂದ್ರ ಮೈಕ್ ನಡಿವಿ. ಯಾಕ ಅಂತಂದ್ರ ಎಲ್ಲರೂ ಹೊಟ್ಟೆ ಹಸ್ತದ, ಎಲ್ಲರೂ ಗ್ರಾಮದೊಳಗೆ ತಿರುಗಾಡ್ಕೊಂಡ್ ಬಂದಾರ. ಅಪ್ಪಾಜಿ ಅವರು ಬಿಸಿಲು ಆಗಿ ಬರಂಗಿಲ್ಲ. ಅದಕ್ಕ ಅವ್ರೆಲ್ಲರೂ ಯಾವಾಗ್ಲೂ ಇಲ್ಲಿ ಸ್ವಾಮಿಗಳು ಅಷ್ಟ್ರು ಏಸಿಯಾಗಿರೋರು. ಈಗ ನಾನು ಒಬ್ಬನಿಗೆ ಎಸಿ ಆಗ್ಲಾರ್ದು, ನಾ ಎಡತನ ಬಿಸಿಲಾಗ ಕುಂದಿರ್ತೀನ್ರಿ. ಯಾಕ ಅಂತಂದ್ರ ಅವ್ರಿಗೆ ಮೊದಲು ಅವ್ರಿಗಿನೂ ಕೂಡ ಬಹಳ ಬಿಸಿಲಾಗ್ಯದ. ಅದಕ್ಕೆ ಬಹಳ ಮಾತಾಡೋದಕ್ಕಿನ ಈಗ ನಿಮ್ಮೆಲ್ಲರಿಗೆ ಅಪ್ಪಾಜಿ ಅವ್ರ ಆಶೀರ್ವಾದ ಮಾಡ್ತಾರ ಅಂತ ಹೇಳಿ ತಿಳಿಸಿ ಉತ್ತರವಾಗಿಂತ ಕಾರ್ಯಕ್ರಮಗಳು ನಡೀಲಿ. ಮಹಾನುಭಾವರೆಲ್ಲರೂ ಈ ಊರೊಳಗೆ ಬರಲಿ, ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ತಿಳಿಸಿ ಈ ಸದ್ಗುರು ಸಿದ್ಧಾರೂಢಪ್ಪಂಗಳವರ, ಜಗದ್ಗುರುಗಳವರ, ಬಸವಾದಿ ಪ್ರಮತರ ಜೊತೆಗೆ ಗದ್ದಿಗೆಯಲ್ಲಿರುವ ಪ್ರಭುಲಿಂಗೇಶ್ವರ ಅಪ್ಪಾಜಿಯವರ ಶ್ರೀಚರಣದಲ್ಲಿ ಅರ್ಪಿಸಿ ಗುರುದೇವ ಗುರು ಸಮರ್ಥ. ಯಾಕೋ ಬ್ಯಾಟ್ರಿ ಡೌನ್ ಆಗ್ಯಾವ, ಬಿಸಿಲು ಭಾಳ ಐತಿ ಮ್ಯಾಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಪ್ರಥಮದಲ್ಲಿ ಮಧ್ವೀರ ಶೈವ ಶಿವಯೋಗ ಮಂದಿರದ ಕರ್ತಾರರು ಕಾರಣಿಕ ಯುಗ ಪುರುಷರಾಗಿರುವಂತಹ ಲಿಂಗೈಕ್ಯ ಹಾನಗಲ ಗುರುಕುಮಾರ ಮಹಾಶಿವನನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಬಸವಾದಿ ಪ್ರಮತರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ, ಅಗರಕೆರೆ ಗ್ರಾಮದ ಅಧಿದೇವನಾಗಿರುವಂತಹ ಶಂಕರಲಿಂಗೇಶ್ವರನನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ, ಶ್ರೀಮಠದ ಮೂಲ ತಪಸ್ಸಿಗಳು, ತಪೋನಿಷ್ಠರು,
ಆಗಿರುವಂಥ ಆರಾಧ್ಯ ಗುರುಗಳಾಗಿರುವಂಥ ಲಿಂಗೈಕ್ಯ ಪ್ರಭುಲಿಂಗ ಮಹಾಶಿವಗಳನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಸಮಾರಂಭದ ಕಾರ್ಯಕ್ರಮದ ಆತ್ಮೀಯ ಗುರುವರ್ಯರು ಮಾತೃ ಹೃದಯಗಳಾಗಿರುವಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಖೇಡ್ಗಿ ದೇವೇಕೌಂಟಿಯ ಪರಮ ಪೂಜ್ಯರ ಶ್ರೀ ಚರಣಕ್ಕೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 11 ದಿನಗಳ ಪರ್ಯಂತರ ತಮಗೆಲ್ಲ ಸಿದ್ದರಾಮೇಶ್ವರರ ಪುರಾಣವನ್ನು ಮುನಿಸಿರುವಂಥ ಆತ್ಮೀಯ ಪರಮ ಪೂಜ್ಯರಾದ ಷಡಸ್ಥಲ ಬ್ರಹ್ಮ ಶಿವಬಸವ ಮಹಾಸ್ವಾಮಿಗಳು ರಾಚೋಟೇಶ್ವರ ಮಠ ನೀಲೂರಿನ ಪರಮ ಪೂಜ್ಯರ ಶ್ರೀ ಚರಣಕ್ಕೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆತ್ಮೀಯ ಪರಮ ಪೂಜ್ಯರಾಗಿರುವಂಥ ಷಡಸ್ಥಲ ಬ್ರಹ್ಮ ಸಂಗಣಬಸವ ಶಿವಾಚಾರ್ಯರು ಹಿರೇಮಠ ಆಲ್ಮೇಲದ ಪರಮ ಪೂಜ್ಯರ ಶ್ರೀ ಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆತ್ಮೀಯ ಪರಮ ಪೂಜ್ಯರಾದ ರೇವಣ ಸಿದ್ಧದೇವರು ಗುಳದ ಗುಡ್ಡದ ಪೂಜ್ಯರು ಕೂಡ ಶರಣೆಂದು ಇಲ್ಲಿವರೆಗೂ ಕೂಡ ತಮಗೆಲ್ಲ ಉಪದೇಶ ಅಮೃತಗೈದಿರುವಂಥ ಮಾತೋ ತಾಯರಾದ ತಾಯರಲ್ಲಿ ಕೂಡ ಸಿದ್ಧಾರೂಢ ಮಠದ ತಾಯರಲ್ಲೂ ಕೂಡ ಅನಂತ ಶರಣಗಳನ್ನು ಸಮರ್ಪಣೆ ಮಾಡಿ ನಮ್ಮವರೇ ಆಗಿರುವಂಥ ಶಿಷ್ಯರಾಗಿರುವಂಥ ಅಣ್ಣಾರ ಬೀದರಕೋಟೆ ಅವರಲ್ಲಿಯೂ ನಮ್ಮ ಇಲ್ಲೇ ಶಿರಗೂರಿನ ಪ್ರಶಾಂತ್ ಪಾಟೀಲ್ ಅವರು ಕೂಡ ಹಾಗೂ ಹುಷಾನಿ ಕಾಣೆ ಅವರಲ್ಲೂ ಕೂಡ ಶಂಕರು ಅವರಲ್ಲೂ ಕೂಡ ಈ ಕಾರ್ಯಕ್ರಮದ 11 ದಿನಗಳ ಪರ್ಯಂತರವಾಗಿ ತಮಗೆ ಸಂಗೀತ ಸುದೆಯನ್ನು ಉಣಿಸಿರುವಂಥ ಮಲ್ಲಿಕಾರ್ಜುನ ಗಾಯಗಳವರಲ್ಲಿಯೂ ಕಲ್ಲಯ್ಯ ಸ್ವಾಮಿಗಳವರಲ್ಲಿಯೂ ಹಾಗೂ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಗೌಡಪ್ಪ ಗೌಡರು ಆದಿಯಾಗಿ ಎಲ್ಲ ಶರಣೀಯರ ಮುದ್ದು ಮಕ್ಕಳ ಅಂತರಾತ್ಮಕ್ಕೆ ಶರಣು ಶಿವಶರಣಾರ್ಥಿ. ಸೊನ್ನಲಗಿಯ ಸಿದ್ದರಾಮೇಶ್ವರ ಪುರಾಣವನ್ನು ಬಹಳ ಅಚ್ಚುಕಟ್ಟುವಾಗಿ 11 ದಿನಗಳ ಪರ್ಯಂತರವಾಗಿ ಹೇಳಿರುವಂಥ ಆತ್ಮೀಯ ಪರಮ ಪೂಜ್ಯರು ಅವ್ರಿಗೆ ನಾ ಯಾವಾಗಲೇ ಏನು ಕರ್ಕೋತ ಬಂದಿನಿ ಜೀವನದಾಗ ಅಂತೇಳಿ ಅಪ್ಪ ಅಪ್ಪ ಅಂತೀವಿ ಅವ್ರಿಗೆ. ನಾವು ಉಳ್ಕಿದ ಸ್ವಾಮಿಗಳು ಕಾಕ ಅಂತಾರ ಅವರಿಗೆ. ಆದರೂ ತಂದೆ ಅಂಥೇಳಿ ಅನ್ಕೋತ ಬಂದಿದ್ದಕ್ಕೂ 11 ದಿನ ಮಗನ ಜೊತೆ ಹ್ಯಾಂಗೆ ಇರಬೇಕು ಆ ಥರನಾಗಿ ಪುರಾಣವನ್ನು ಹೇಳಿದ್ರು. ಅಂಥ ಪರಮ ಪೂಜ್ಯರು ನಿನ್ನೆ ಪುರಾಣ ಮಹಾಮಂಗಲಗೊಂಡಿತು. ಇವತ್ತ 11 ದಿನಗಳ ಪರ್ಯಂತರವಾಗಿ ಇಂಥ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದರು. ಅದರ ಜೊತೆಗೆ ಇವತ್ತು ಮುತ್ತೈದರ ಉಡಿ ತುಂಬುವಂಥ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿ ನಮ್ಮ ಊರ ಭಕ್ತರಿಗೆ ಸದಾವಕಾಲ ಕೃಪಾ ಕಟಾಕ್ಷದ ಆಶೀರ್ವಾದ ಮಾಡ್ಕೋತ ಬಂದಿರುವಂಥ ಪರಮ ಪೂಜ್ಯರು ಆಗಿರುವಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಇವತ್ತಿನ ದಿನ ತಮಗೆಲ್ಲ ಆಶೀರ್ವಾದ ಮಾಡಿ ಮುತ್ತೈದರ ಉಡಿ ತುಂಬುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಸಂಜೀವ್ ಕುಮಾರ್ ಎಸ್ ಅಂಕಲಿಗೆ ಆರೋಗ್ಯ ಇಲಾಖೆಯವರು ಲಚ್ಚಾಂದವ್ರು ಇವರು ಇಲ್ಲೇ ಅಗ್ರಿಕಾಡಕ್ಕೆ ಡ್ಯೂಟಿ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಬಂತನಾಳದ ಶ್ರೀಗಳು ಕೂಡ ಬಹಳ ಒಡನಾಟ ಹೊಂದಿರಕಂಥವ್ರು, ನಮ್ಮ ಕೂಡ ಹೊಂದಿರಕಂಥವ್ರು. ಅಂಥ ಉಡಿ ತುಂಬುವಂಥ ಕಾರ್ಯಕ್ರಮ ನಾವೆಲ್ಲ ಮಾಡ್ತೀವಿ. ನಮ್ಮ ಪತ್ರಿಕೆ ಒಂದು ಅಡ್ವರ್ಟೈಸ್ ಬಿಟ್ಟಾಕರ ಅವರು ನೋಡಿ ಅವರು ನಮಗೆ ಫೋನ್ ಮಾಡಿ ಇಂಥದ್ದು ಮಾಡ್ತೀವ್ರಿಯಪ್ಪ ಅಂತಂದು ಇಂಥ ಎಲ್ಲರಿಗೆ ಈ ಅಗರಕೆರೆ ಗ್ರಾಮದ ಭಕ್ತರಿಗೆ ಒಳ್ಳೇದು ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅವರು ಮುತ್ತೈದೆಯರ ಉಡಿ ತುಂಬುವಂಥ ಕಾರ್ಯಕ್ರಮನ ಎಲ್ಲರಿಗೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ಅದೇ ತರನಾಗಿ ಇವತ್ತಿನ ಪ್ರಸಾದ ಸೇವೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಸರಸ್ವತಿ ದತ್ತು ಬಡಿಗೇರ ಅಂತಂದ್ರೆ ನಮ್ಮ ಚಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೂಡ ಅವರು ನಮ್ಮ ಹೊಸದಾಗಿ ಆಗಿದ್ದ ನಪ್ಪುಗಳೇ ಅಧ್ಯಕ್ಷರಾಗಿದ್ದ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮ್ಯಾಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಲೆ ಇರಲಿ ಅಂತೇಳಿ ಈಗ ಇವತ್ತಿನ ಪ್ರಸಾದ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭ ತಿಳಿಸಿ
ಅದರ ಜೊತೆಗೆ ನಮ್ಮ ಮಲಕು ಮಾಸ್ತರ್ ಬೀದರ್ಕೊಟ್ಟಿಯವರು ಕೂಡ ಇವತ್ತಿನ ಉಪಹಾರದ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ. ಅವರು ಇನ್ನೇನು 2 ತಿಂಗಳೇನು ಅಂತ ಅಂದ್ರು ರಿಟೈರ್ಡ್ ಆದ್ರಪ್ಪ ಅವ್ರು ಇಲ್ಲೇ ಇರ್ತೀನಿ ಮಡ್ದಾಗ ಅನ್ನುವಂಥ ಮಾತು. ಯಾಕೆ ಈ ಮಾತು ಅವ್ರ ಬಳಿ ಬಂತು ಅಂತ ಕೇಳಿದ್ರೆ, ಮಾಳ್ಕೋಟಿಯ ನಮ್ಮ ಗುರುಗಳಾಗಿರ್ತಕ್ಕಂಥ ಮಾಳ್ಕೋಟೆಯ ಪರ ಪೂಜ್ಯರ ಸ್ಕೂಲವನ್ನು ನಡೆಸಿ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥವ್ರು ಅವರು. ಅಂಥವ್ರು ಕೂಡ ಅಂಥ ನಮ್ಮ ಸದ್ಭಕ್ತರು ಕೂಡ ಆಶೀರ್ವಾದ ಸದಾಕಾಲ ಇರಲಿ. ಅದ್ರ ಜೊತೆಗೆ ನಮ್ಮ ಶಾಲಾ ಸೇವೆ ಮಾಡಿರ್ತಕ್ಕಂಥ ಮಲ್ಲಪ್ಪ ಕಣ್ಣೂರವರು ಆಗಿರ್ಬೋದು, ಇಡೀ ಎಲ್ಲರ ಹೆಸರು ಕೂಡ ನಾನು ಮೊನ್ನಿನ ದಿವಸ ಪ್ರಸ್ತಾವನೆ ಮಾಡಿದ್ದೇನೆ. ಆದರೂ ಕೂಡ ಇವತ್ತು ಪತ್ರಿಕೆ ಸೇವೆ ಮಾಡಿರುವಂಥವ್ರು ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ಗೌಡಪ್ಪಗೌಡರು ಕೂಡ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರೂ ಯಾರು ಇವ್ರು ಅನ್ನದೇ, ಯಾರು ನೀವು ಪ್ರಭುಲಿಂಗೇಶನ ಸದ್ಭಕ್ತರಾಗಿದ್ದೀರಿ ಅವ್ರಿಗೆ ಯಾರಿಗೂ ಕೂಡ ಮನಸ್ಸಿಗೆ ಆಲಾರಂಗೆ ನೀವೆಲ್ಲ ಭಾವನೆ ಒಳ್ಳೇದು ಇಟ್ಕೊಂಡು ಬಂದ್ರೆ ಸದ್ಗುರು ಪ್ರಭುಲಿಂಗೇಶ್ವರು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನತಕ್ಕಂಥದನ್ನು ಕೂಡ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅಂತ ನಮ್ಮ ಭಕ್ತರು ಪುಣ್ಯ ಮಾಡಿದೇವು ನಾವೆಲ್ಲ. ನಾವು ಆಯ್ತು ನೀವು ಆಯ್ತು ಪುಣ್ಯ ಮಾಡಿದೇವೆ. ಪುಣ್ಯ ಮಾಡ್ದಲೇ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರ್ತಾವ. ಒಂದು ಪುಣ್ಯ ಇಲ್ಲ ಅಂತಂದ್ರೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಪುಣ್ಯದ ಫಲ ಅದು ಯಾರೇ ಏನೋ ಕರುಣಿಸಿದಾರಂತಂದ್ರೆ ಅದು ಗುರುವರ್ಯರು ಯಾರಂತ ಕೇಳಿದ್ರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಯ್ದೆ ಅಂತೇಳಿ ಇವತ್ತಿಂಥ ಕಾರ್ಯಕ್ರಮ ನಡೆದದ ಅನ್ನತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಹೇಳ್ತಾರೆ, ಹರ ಮುಣಿದವರು ಗುರು ಕಾಯುವನು, ಗುರು ಮುಣಿದ್ರು ಹರ ಕಾಯುವನು ಅಂತೇಳಿ ಬಸವಣ್ಣನವ್ರು ಹೇಳ್ತಾರೆ. ಅದಕ್ಕೆ ಹರ ಮುಣಿದ್ರು ಕೂಡ ಗುರುಗಳು ಕೈತಾರ, ಗುರುಗಳು ಮುಣಿದ್ರು ಭಗವಂತ ಕೈತಾನ ಅಂತಕ್ಕಂಥ ಸಂದೇಶವನ್ನ ಈ ಸಮಾಜಕ್ಕೆ ತಿಳಿಸಿ ಎಲ್ಲ ನಮ್ಮ ಲಚ್ಚಾಣದ ಭಕ್ತರು ಬಹಳ ಮಂದಿ ಕ್ಲೋಜರ್ ತಗೊಂಡು ಬಂದಿದ್ದಾರೆ. ಭಕ್ತರು ಪಡ್ನೂರು ಭಕ್ತರು ಬಂದಿದ್ದಾರೆ. ಇದು ಹಿಂದೆ ಬಂದಾಳದ ಭಕ್ತರು, ನಾಗಠಾಣದ ಭಕ್ತರು, ಹಲವಾರು ಭಕ್ತರು ಕೂಡ ಶ್ರೀಮಠದ ಮೇಲೆ ಲಕ್ಷ್ಯ ಇದೆ ಅನ್ನತಕ್ಕಂಥಕ್ಕಿಂತ ಅವರಿಗೆ ಈ ಶ್ರೀಮಠದ ಮೇಲೆ ಏನಿದೆ ಅಂತ ಕೇಳಿದ್ರೆ ಭಕ್ತಿ ಅನ್ನತಕ್ಕಂಥದ್ದು ಇದೆ ಅನ್ನುವಂಥ ಸಾಕ್ಷಿ ಈ ವೇದಿಕೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಭಕ್ತರು ಕೂಡಿ ನನಗಂತ್ರ ಹಿಂಗನಿಸ್ಯದ ಇವತ್ತಿನ ಪ್ರಭುಲಿಂಗೇಶನ ಮೆರವಣಿಗೆ ಎಲ್ಲ ಹೋಗಿ ಬಂತು. ನಮ್ಮ ಭೀಮಪ್ಪಗೆ ಅನ್ಲಕತ್ತಿದೆ, ನಮ್ಮ ಸೊಳಿ ಭೀಮುಗ ಇದು ಏನಪ್ಪ ಡ್ಯೂಟಿಗೆ ಯಾವ ದೇವ್ರದು ಅಂತ ಕೇಳಕ್ಕಾರ ದರಿ ದೇವ್ರ ಅಂತಂದ. ಇದು ಯಾಕೆ ನಾ ತರಿಸ್ತೀನಿ ಅಂತ ಕೇಳ್ದಕ್ಕಾರ ಅವನಿಗೆ ಒಂದು ಮಾತು ಹೇಳಿದೆ, ನಮ್ಮ ಭೀಮುಗ ಊರಾನ ವಿಘ್ನಗಳೆಲ್ಲ ಊರಾನ ಕಷ್ಟಗಳೆಲ್ಲ ಈ ಊರು ಹೊರಗೆ ಹೋಗ್ಲಿ ಅಂತ ಹೇಳಿದ್ದು ಡ್ಯೂಟಿಗೆ ತೊಗೊಂಡು ಪಲ್ಯಕ್ಕೆ ತೊಗೊಂಡು ಊರಾಗ ಬರ್ತೇವೆ ಅನ್ನತಕ್ಕಂಥದನ್ನ ಈ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೇನೆ. ಅದು ಸನ್ನಿವೇಶ ನೋಡಿದ್ರೆ ನಾವೆಲ್ಲ ನಮ್ಮ ಸ್ವಾಮಿಗಳಿಗೆ ನಾ ಅಂತ ಇದ್ದೆ ದಾರ್ಯಾಗ, ಹ್ಯಾಂಗ್ರಿ ನಮ್ಮೂರ್ ಹ್ಯಾಂಗೈತಿ ನೋಡ್ರಿಲ್ಲ, ಎಲ್ಲ ದೇವಸ್ಥಾನಗಳು ಪರಿಚಯ ಮಾಡಿಸ್ಕೋತ ಹೊಂಟಿದ್ದೆ. ಅನಾಕರ ಅಂದ್ರು, ಅಜ್ಜ ನಾವೆಲ್ಲರೂ ಹೊಂಟಿದಾವ ಅಂತಂದ್ರ ಇದು ಕಲ್ಯಾಣ ಕಡೆ ಹೊಂಟದ ಅಗ್ರಿಕೆಡ ಮಠ ಅನ್ನುವಂಥದನ್ನ ಅವ್ರು ಹೇಳಿದ್ರು ನನಗೆ. ಅಂತ ಪರಮ ಪೂಜ್ಯರ ಬಂದು ಎಷ್ಟು ಮಂದಿ ನಿಮಗೆಲ್ಲ ಆಶೀರ್ವಾದ ಮಾಡಿದ್ರು ಅನ್ನುವಂಥದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಎಲ್ಲರೂ ಕೂಡ ಶ್ರೀಮಠದ ಭಕ್ತರು ಪರಮ ಭಕ್ತರು ಅನ್ನತಕ್ಕಂಥದನ್ನ ಈ ಸಂದರ್ಭ ತಿಳಿಸಿ ಆ ಪ್ರಭುಲಿಂಗೇಶ, ಆ ಶಂಕರಲಿಂಗೇಶ ಸದಾವಕಾಲ ಬಸವೇಶ್ವರರು ಹಾನಗಲ್ ಕುಮಾರೇಶ್ವರ ಆಶೀರ್ವಾದ ಸದಾವಕಾಲ ತಮ್ಮ ಮೇಲೆ ಇರಲಿ ಅಂತೇಳಿ ಹಾರೈಸಿ ನನ್ನ 2 ಮಾತುಗಳನ್ನ ಶ್ರೀ ಗುರುವಿನ ಪಾದಕ್ಕೆ ಹಲೋ. हत्ती कड़गी बत्ती कड़गी बावनूर बस्वनूर कई कई धूल गई पंचम यदि मेले मिंचु जगद्गुरु कुंकुमा ಇದು ಹುಡುಗರಾಟವಮ್ಮ ಹುಡುಗರಾಟವಮ್ಮ हत्ती कड़गी बत्ती कड़गी बावनूर बस्वनूर गई गई धूल गई पहुंचाऊं पगड़म यदि मेले मिलचु जगद्गुरु कुंकुमा ಇದು ಹುಡುಗರಾಟವಮ್ಮ ಹುಡುಗರಾಟವಮ್ಮ हत्ती कड़गी बत्ती कड़गी बावनूर बस्वनूर गई गई धूल गई पहुंचाऊं
ಹುಡುಗರಾಟವಮ್ಮ ಹುಡುಗರಾಟವಮ್ಮ ಐದು ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನ್ನುವರಮ್ಮ ಐದು ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ ಐದು ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆನ್ನುವರಮ್ಮ ರಂಭಾಪುರೇಶನ ನಿಮ್ಮ ಕೈಯಲ್ಲಿ ಹಸರು ಬಳೆಯಮ್ಮ ರಂಭಾಪುರೇಶನ ನಿಮ್ಮ ಕೈಯಲ್ಲಿ ಹಸರು ಬಳೆಯಮ್ಮ ಹಸಿರ ಉಸಿರಾಗಿ ನೀನು ಎಳ್ಳಾಗಿ ಹಸಿರ ಉಸಿರಾಗಿ ನೀನು ಎಳ್ಳಾಗಿ ಬಾಳಬೇಕಮ್ಮ ತಂಗಿ ಬಾಳಬೇಕಮ್ಮ ಹತ್ತಿ ಕಡ್ಗಿ ಬತ್ತಿ ಕಡ್ಗಿ ಭಾವನೂರ್ ಬಸ್ವನೂರ್ ಕೈ ಕೈ ಧೂಳ್ ಕೈ ಪಗಡಂ ಮೆದಿ ಮೇಲೆ ಮಿಲ್ಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಹುಡುಗರಾಟವಮ್ಮ ಉಜ್ಜಯಿನಿ ಗುರುತು ನಿಮ್ಮ ಹಣಿಯಲಿ ಕುಂಕುಮ ನೋಡಮ್ಮ ಅದಕ್ಕ ಮುತ್ತೈದೆ ಎಂದು ನಿನಗ ಹರಿಸಿ ಕಳಿಸರಮ್ಮ ಉಜ್ಜಯಿನಿ ಗುರುತು ನಿಮ್ಮ ಹಣಿಯಲಿ ಕುಂಕುಮ ನೋಡಮ್ಮ ಅದಕ್ಕ ಮುತ್ತೈದೆ ಎಂದು ನಿನಗ ಹರಿಸಿ ಕಳಿಸರಮ್ಮ ಮುತ್ತೈದು ಪಡೆದು ಲಿಂಗ ಪೀಠಕ್ಕೆ ನೀನು ನೆನೆಯಮ್ಮ ಮುತ್ತೈದು ಪಡೆದು ಲಿಂಗ ಪೀಠಕ್ಕೆ ನೀನು ನೆನೆಯಮ್ಮ ಜಗದ್ಗುರುಗಳ ಪ್ರೀತಿಯ ಮಗಳಾಗಿ ಪಂಚಾಚಾರ್ಯರ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ ತಂಗಿ ಬಾಳಬೇಕಮ್ಮ ಹತ್ತಿ ಕಡ್ಗಿ ಬತ್ತಿ ಕಡ್ಗಿ ಭಾವನೂರ್ ಬಸ್ಸನೂರ್ ಕೈ ಕೈ ಧೂಳ್ ಕೈ ಚಂಪಗಡಂ ಮೆದಿ ಮೇಲೆ ಮಿಲ್ಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಹುಡುಗರಾಟವಮ್ಮ ಕೇದಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕೊರಳಲ್ಲಿರುವ ಮಂಗಲ್ಯ ಇರುವುದು ಕೇದಾರ ಗುರುತಮ್ಮ ಕೇದಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕೊರಳಲ್ಲಿರುವ ಮಂಗಲ್ಯ ಇರುವುದು ಕೇದಾರ ಗುರುತಮ್ಮ ಅದನ್ನು ಕಲಿದರೆ ಜಗದಲ್ಲಿ ನಿನಗ ಮಾನ ಇಲ್ಲವಮ್ಮ ಅದನ್ನು ಕಲಿದರೆ ಜಗದಲ್ಲಿ ನಿನಗ ಮಾನ ಇಲ್ಲವಮ್ಮ ಮುತೈದಿ ತನಕ ಕಪ್ಪು ಚುಕ್ಕಿ ಮುತೈದಿ ತನಕ ಕಪ್ಪು ಚುಕ್ಕಿ ಬಳಿಯಬೇಡಮ್ಮ ತಂಗಿ ಬಳಿಯಬೇಡಮ್ಮ ಹತ್ತಿ ಕಡ್ಗಿ ಬತ್ತಿ ಕಡ್ಗಿ ಭಾವನೂರ್ ಬಸ್ವನೂರ್ ಕೈ ಕೈ ಧೂಳ್ ಕೈ ಚಂಪಗಡಂ ಮೆದಿ ಮೇಲೆ ಮಿಲ್ಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಹುಡುಗರಾಟವಮ್ಮ ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕಾಲಲ್ಲಿರುವ ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ ಶ್ರೀಶೈಲ ಗುರುತು ಬಿಳಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕಾಲಲ್ಲಿರುವ ಕಾಲುಂಗರಿರುವುದು ಶ್ರೀಶೈಲ ಗುರುತಮ್ಮ ಕಾಶಿಯ ಗುರುತು ನಿಮ್ಮ ಕೈಯಲ್ಲಿರುವ ಕಂಕಣ ಹಳದಮ್ಮ ಕಾಶಿಯ ಗುರುತು ನಿಮ್ಮ ಕೈ
ಪಂಚಾಚಾರ್ಯರ ಪೀಠಕ್ಕೆ ನೀನು ನಮಿಸಬೇಕಮ್ಮ ತಂಗಿ ನಮಿಸಬೇಕಮ್ಮ. ಹತ್ತಿ ಕಡ್ಗಿ ಬತ್ತಿ ಕಡ್ಗಿ ಬಾವನೂರ್ ಬಸ್ತನೂರ್ ಕೈ ಕೈ ಧೂಳ್ ಕೈ ಪಂಚಂ ಪಗಡಂ ಮೆದಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಹುಡುಗರಾಟವಮ್ಮ. ಹತ್ತಿ ಕಡ್ಗಿ ಬತ್ತಿ ಕಡ್ಗಿ ಬಾವನೂರ್ ಬಸ್ವನೂರ್ ಕೈ ಕೈ ಧೂಳ್ ಕೈ ಪಂಚಂ ಪಗಡಂ ಮೆದಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ 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 ಹುಡುಗರಾಟವಮ್ಮ. ಎಳ್ಳಿನ ಹಾಳಾಯ್ತು ಜೀವನ ಅಣ್ಣಿಯಲ್ಲಿ ಕುಂಕುಮ ಎಳ್ಳಿಗದುವೆ ಭೂಷಣ ತಿಳಿಯದ ಎಳ್ಳಿನ ಹಾಳಾಯ್ತು ಜೀವನ ಅಣ್ಣಿಯಲ್ಲಿ ಕುಂಕುಮ ಎಣ್ಣಿಗದುವೆ ಭೂಷಣ ಅಣ್ಣಿಯಲ್ಲಿ ಕುಂಕುಮ ಎಣ್ಣಿಗದುವೆ ಭೂಷಣ ತಿಳಿಯದ ಎಳ್ಳಿನ ತಿಳಿಯದ ಎಳ್ಳಿನ ಹಾಳಾಯ್ತು ಜೀವನ ಅಣ್ಣಿಯಲ್ಲಿ ಕುಂಕುಮ ಎಳ್ಳಿಗದುವೆ ಭೂಷಣ ಅಣ್ಣಿಯಲ್ಲಿ ಕುಂಕುಮ ಎಳ್ಳಿಗದುವೆ ಭೂಷಣ. ಬಂಗಾರ ಯಾತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಬಂಗಾರ ಯಾತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಮೂಗಲ್ಲಿ ಮೂಗುತಿಯಾಗು ಮೂಗಲ್ಲಿ ಮೂಗುತಿಯಾಗು ಬಳಿ ನುಡಿಸು ಜನ ಜನ ಬಳಿ ನುಡಿಸು ಜನ ಜನ ಅಣ್ಣಿಯಲ್ಲಿ ಕುಂಕುಮ ಎಳ್ಳಿಗದುವೆ ಭೂಷಣ ಅಣ್ಣಿಯಲ್ಲಿ ಕುಂಕುಮ ಎಳ್ಳಿಗದುವೆ ಭೂಷಣ. ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ವಿನಯಶೀಲನಾಗಿರಬೇಕು ವಿನಯಶೀಲನಾಗಿರಬೇಕು ಇದೆ ನಿನ್ನ ಜೀವನ ಇದೆ ನಿನ್ನ ಜೀವನ ಅಣ್ಣಿಯಲ್ಲಿ ಕುಂಕುಮ ಎಳ್ಳಿಗದುವೆ ಭೂಷಣ ಅಣ್ಣಿಯಲ್ಲಿ ಕುಂಕುಮ ಎಳ್ಳಿಗದುವೆ ಭೂಷಣ. ಪತಿ ಸೇವೆ ನಿನಗಿರಬೇಕು ಪತಿಯಾಜ್ಞೆ ಪಾಲಿಸಬೇಕು ಪತಿ ಸೇವೆ ನಿನಗಿರಬೇಕು ಪತಿಯಾಜ್ಞೆ ಪಾಲಿಸಬೇಕು ಸತ್ಯ ಸಾವಿತ್ರಿಯಾಗಿರಬೇಕು ಸತ್ಯ ಸಾವಿತ್ರಿಯಾಗಿರಬೇಕು ಅದು ನಿನ್ನ ಜೀವನ
ತಬದೂರು ತಾವರ ಎಣ್ಣೆ ಪತಿ ಮನೆಯ ಬೆಳಗುವ ಕಣ್ಣೆ ತಬದೂರು ತಾವರ ಎಣ್ಣೆ ಪತಿ ಮನೆಯ ಬೆಳಗುವ ಕಣ್ಣೆ ಜಾರಿದರ ಬಾಳಿಗೆ ಮಣ್ಣು ಜಾರಿದರ ಬಾಳಿಗೆ ಮಣ್ಣು ಇರು ನೀ ಚಿರಂತರ ಇರು ನೀ ಚಿರಂತರ ಹಣ್ಣಿಯಲ್ಲಿ ಕುಂಕುಮ ಎಣ್ಣೆ ಗದುವೆ ಭೂಷಣ ಹಣ್ಣಿಯಲ್ಲಿ ಕುಂಕುಮ ಎಣ್ಣೆ ಗದುವೆ ಭೂಷಣ ಮಾತಿನಲ್ಲಿ ನಯವಿರಬೇಕು ಮುಖದಲ್ಲಿ ನಗೆ ಇರಬೇಕು ಮಾತಿನಲ್ಲಿ ನಯವಿರಬೇಕು ಮುಖದಲ್ಲಿ ನಗೆ ಇರಬೇಕು ಶಾಂತಿಯಿಂದ ವರ್ತಿಸಬೇಕು ಶಾಂತಿಯಿಂದ ವರ್ತಿಸಬೇಕು ಗೃಹಿಣಿಯಾಗಿ ಬಾಳಬೇಕು ಗೃಹಿಣಿಯಾಗಿ ಬಾಳಬೇಕು ಹಣ್ಣಿಯಲ್ಲಿ ಕುಂಕುಮ ಎಣ್ಣೆ ಗದುವೆ ಭೂಷಣ ಹಣ್ಣಿಯಲ್ಲಿ ಕುಂಕುಮ ಎಣ್ಣೆ ಗದುವೆ ಭೂಷಣ ತಿಳಿಯದ ಎಳ್ಳಿನ ತಿಳಿಯದ ಎಳ್ಳಿನ ಹಾಳಾಯ್ತು ಜೀವನ ಹಣ್ಣಿಯಲ್ಲಿ ಕುಂಕುಮ ಎಣ್ಣೆ ಗದುವೆ ಭೂಷಣ ಹಣ್ಣಿಯಲ್ಲಿ ಕುಂಕುಮ ಹಣ್ಣಿಯಲ್ಲಿ ಕುಂಕುಮ ಹಣ್ಣಿಯಲ್ಲಿ ಕುಂಕುಮ ಎಣ್ಣೆ ಗದುವೆ ಭೂಷಣ ರಂಗಮವನು ದಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದರಿಟ್ಟ ಬಾಹ್ಯಸ್ಥಲಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನೇ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣ ಶರಣಾರ್ಥಿ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮತರನ್ನ ಸ್ಮರಿಸಿ ಶ್ರದ್ಧೆಯ ಪಂಚಾಚಾರನ್ನ ಸ್ಮರಣೆ ಮಾಡಿ ಆರಾಧ್ಯ ಗುರು ಹಾನಗಲ್ಲ ಯತೀಶ್ವರನ್ನ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ ಪ್ರಭುಲಿಂಗೇಶ್ವರನನ್ನ ಸ್ಮರಿಸಿ ಪ್ರಭುಲಿಂಗೇಶ್ವರ ಪುಣ್ಯತಿಥಿಯ ಅಂಗವಾಗಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದ ಒಳ್ಳೆಯ ಶುಭ ಸಂದೇಶವನ್ನ ನೀಡಲು ಆಗಮಿಸಿರುವ ಪರಮ ಪೂಜ್ಯ ರಲ್ಲಿ ಶರಣನ್ನ ಸಮರ್ಪಣೆ ಮಾಡಿ 11 ದಿನದ ಪರ್ಯಂತರವಾಗಿ ಸೊನ್ನಲಗಿಯ ಸಿದ್ದರಾಮೇಶ್ವರ ದಿವ್ಯ ಚಾರಿತ್ರೆಯನ್ನ ಅತ್ಯಂತ ಸುಮಧುರವಾಗಿ ಒಳ್ಳೆಯ ಚಿಂತನ ಪೂರ್ವಕವಾಗಿ ಜೀವನ ಚಾರಿತ್ರೆಯನ್ನ ಬೋಧಿಸಿರುವ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳಲ್ಲಿ ಶರಣನ್ನ ಸಮರ್ಪಣೆ ಮಾಡಿ ಈ ಮಠದ ಪೂಜ್ಯರು ಅನುಭಾವಿಗಳು ಸಲ್ಹೃದಯದ ಸಂಪನ್ನರಾದ ಅಗರಕೇಡದ ಪ್ರಭುಲಿಂಗೇಶ್ವರ ಮಠದ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳ ಸನ್ನಿಧಿಗೂ ಚರಣಾರವಿಂದಕ್ಕೂ ಶರಣನ್ನ ಸಮರ್ಪಣೆ ಮಾಡಿ ಗುಳೇದುಗುಡ್ಡದ ದೇವರಲ್ಲಿಯೂ ಪೂಜ್ಯ ಬೇನೂರಿನ
ಸಿದ್ಧಾರೂಢ ಆಶ್ರಮದ ಮಾತುಶ್ರೀ ತಾಯಿಯವರಲ್ಲಿಯೂ ಶರಣನ್ನ ಹೇಳ್ತಾ, ಈ ವೇದಿಕೆ ಮೇಲೆ ಆಸೀನರಾದ ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ನಮ್ಮವರೇ ಆದ ಅಣ್ಣಪ್ಪಣ್ಣ ಬೆದರಕೋಟೆಯವರಲ್ಲಿಯೂ ಹಾಗೂ ಇನ್ನುಳಿದ ಎಲ್ಲ ಅತಿಥಿ ಮಹೋದಯರಲ್ಲಿಯೂ ಸಂಗೀತ ಬಳಗದವರಲ್ಲಿಯೂ ದಾಸೋಗದ ಸೇವೆ ಮಾಡಿರುವವರಲ್ಲಿಯೂ ಈ ಕಾರ್ಯಕ್ರಮದಕ್ಕೆ ತಮಗೆ ಸಿಕ್ಕ ಸೇವೆಯ ಅತ್ಯಂತ ಪೂರ್ಣವಾಗಿ ಸಮರ್ಪಿಸಿಕೊಂಡಿರುವಂಥ ಎಲ್ಲ ಶಿವಾರ್ಥಿಗಳಲ್ಲಿಯೂ ಈ ಊರಿನ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿಯೂ ತರುಣ ಮಂಡಳಿಯವರಲ್ಲಿಯೂ ಕಮಿಟಿಯ ಎಲ್ಲ ಸದಸ್ಯರಲ್ಲಿಯೂ ಮಾತಾಡುವರಲ್ಲಿಯೂ ಮುತ್ತೈದೆಯ ಉಡಿ ತುಂಬಿಕೊಳ್ಳುವಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಮಾತೆಯರಲ್ಲಿಯೂ ನಮ್ಮ ಕಡೆ ಲಕ್ಷ್ಯ ಇರಲಾರ್ದೆ ನೀವೇ ಮಾತಾಡಿಕೊಳ್ಳುವಂಥ ಮಹಾಜ್ಞಾನಿಗಳಲ್ಲಿಯೂ ಎಲ್ಲರಿಗೂ ಅವರಿವರನ್ನದೇ ಎಲ್ಲ ಪ್ರಭುಲಿಂಗೇಶನ ಸದ್ಭಕ್ತರಿಗೂ ಶರಣು ಶರಣಾರ್ಥಿಗಳು. ನೀವು ಮಾತಾಡ್ರಿ, ನಾವು ಕೂತ್ ಕೇಳ್ತೇವೆ ಮ್ಯಾಗ. ಇಲ್ಲಾದ್ರೆ ನಾವು ಮಾತಾಡ್ತೇವೆ, ನೀವು ಕೂತ್ ಕೇಳ್ರಿ. ಯಾವ್ದು ಮಾಡ್ತೀರಿ? ನೀವು ಮಾತಾಡಲ್ಲ. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ. ಒಣ ಮಾತಾಡಿದರೂ ಶಣೆ ಹರಿದು ಹೋಗುವುದೇ, ತೃಣ ನಲಿಸುವುದು ಬಹುಕರ ಕಷ್ಟವಾತ್ಮ. ಹಿಂದಿನ ಪುಣ್ಯವರು ಎಂದುಂಡುಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಬಂಧನವೇಕೆದಕ್ಕೆ ಇಂದು ಧರನ ಆಣಿಯಾಗಿ, ಸಂದೇಹವಿಲ್ಲದೋ ತಿಳಿಕಂಡೆ ಆತ್ಮ. ಈ ಮಾತನ್ನ ಬಾಲಲೀಲ ಮಹಾಂತ ಶಿವಯೋಗಿಗಳು ನಮ್ಮ ಸಲುವಾಗಿ ಹೇಳ್ಯಾರ. ನಮ್ಮ ಸಲುವಾಗಿ ಹೇಳ್ಯಾರ, ಅವ್ರ ಸಲುವಾಗಿ ಹೇಳಿದ್ದಲ್ಲ. ಏನು ಮಾಡ್ಬೇಕಂತ? ಪರಮಾತ್ಮನ ಕರುಣೆ ಪಡಿಬೇಕಾಗಿತ್ತು ಅಂತಂದ್ರ ನಾವು ಮೊದಲನೇದ್ದೇನು ಮಾಡಬೇಕು? ಗುರುಸೇವೆ ಮಾಡಬೇಕು. ಪರಮಾತ್ಮನ ಸೇವೆ ಮಾಡೋಕ್ಕಿಂತ ಮೊದಲು ಗುರುವಿನ ಸೇವಾ ಮಾಡ್ಬೇಕಂತ. ಈಗ ನೀವೇನು ಮಾಡಾಕತ್ತೀರಿ? ಗುರುವಿನ ಸೇವಾ ಮಾಡಿರಿ. ನೋಡ್ರಿ, ಇಂಥ ಗುರುವಿನ ಒಂದು ಕಾರ್ಯಕ್ರಮ ನಡೆದದ. ಈ ಕಾರ್ಯಕ್ರಮದೊಳಗ ತಮಗ ಸಿಕ್ಕ ಸೇವೆ, ನಿಮಗೆ ಏನೇನು ಸೇವಾ ಸಿಕ್ಕದ, ಯಾರಿಗೆ ಶಾಲು ಕೊಡುವಂಥದ್ದು, ಯಾರಿಗೆ ಮಾಲೆ ಕೊಡುವಂಥದ್ದು, ಯಾರಿಗೆ ಉಡಿ ತುಂಬುವಂಥದ್ದು, ಯಾರಿಗೆ ದಾಸೋಹ ಮಾಡುವತಕ್ಕಂಥದ್ದು, ಯಾರಿಗೆ ನೀರಿನ ಸೇವಾ, ಯಾರಿಗೆ ಪೆಂಡಾಲ ಸೇವಾ, ಸೇವೆಗಳನ್ನ ಮಾಡಿ ಪೂಜ್ಯರ ಕೃಪೆಯನ್ನ ಪಡೆದುಕೊಳ್ಳುವುದು. ಈ ಸೇವಾ ಮಾಡಬೇಕಾಗಿತ್ತು ಅಂದ್ರೆ ಸುಮ್ಮನೆ ಸಿಗಲ್ಲ ಅಂತಾರ ಅವರು ಮಹಾತ್ಮರು. ದೊಡ್ಡರ ಸೇವಾ ನಾವು ಮಾಡಬೇಕಾದ್ರೆ ಸುಮ್ಮನೆ ಸಿಗಲ್ಲ. ಹಾಗಾದ್ರೆ ಅದು ಏನದ ಅಂತ ಕೇಳಿದ್ರೆ, ವರ ಪುಣ್ಯವಿಲ್ಲದೆ. ಪುಣ್ಯ ಬೇಕಂತ. ಪುಣ್ಯ ಬೇಕು. ಪುಣ್ಯ ಅನ್ನೋದ್ರೆ ಏನ ಅಂಗಡಿಯಾಗ ಸಿಗುವಂತ ವಸ್ತು ಅಲ್ಲ. ಅಂಗಡಿಯಾಗ ಸಿಗುವಂತ ವಸ್ತು ಅಲ್ಲ. ತಾಗಿ ಬಾಗಿ ಪೂಜ್ಯರ ಅನುಭವಗಳನ್ನ, ಆಶೀರ್ವಾದಗಳನ್ನ
ತನುಶೇವಾ, ಮನಶೇವಾ, ಧನಸೇವಾ ಎಲ್ಲ ಸೇವೆಗಳನ್ನ ಸಮರ್ಪಣೆ ಮಾಡಿದಾಗ ಗುರುವಿನ ಅಂತಃಕರಣ ಆಶೀರ್ವಾದ ನಮ್ಮ ಮೇಲೆ ಆಗ್ತಿರ್ತದ. ಒಮ್ಮೆ ಗುರುವಿನ ಆಶೀರ್ವಾದ ಆತು ಅಂತಂದ್ರ ಏನಾಗುತ್ತದೆ ಅಂತ ಕೇಳಿದ್ರೆ, ಉದಾಹರಣೆಯಾಗಿ ನಿಮಗೆ ಹೇಳ್ತೀನಿ. ಒಬ್ಬ ಸಂತನ ಹತ್ರ ಹೋದ ಒಬ್ಬ ವ್ಯಕ್ತಿ, ನನಗೆ ಉಪದೇಶ ಕೊಡ್ರಿ ಅಂತ. ಅವಾಗ ಉಪದೇಶ ಹಾಗೆಲ್ಲ ಸಿಗಲ್ಲಪ್ಪ, ಉಪದೇಶ ಪಡ್ಕೋಬೇಕಾಗಿತ್ತು ಅಂದ್ರೆ ಸೇವಾ ಮಾಡ್ಬೇಕು. ಅವೆಲ್ಲ ನಮಗ್ ಗೊತ್ತಿಲ್ರಿ, ನಮಗ್ ಉಪದೇಶ ಕೊಡಬೇಕು. ಅವಾಗ ಗುರುಗಳು ಹೇಳ್ತಾರ, ಉಪದೇಶ ಹಾಗೆಲ್ಲ ಸಿಗಲ್ಲ, ಮನಸ್ಸು ಪರಿವರ್ತನೆ ಮಾಡ್ಕೋಬೇಕು. ನೋಡ್ರಿ, ನನಗ್ ಕೆಲವೊಂದು ಚಟಗಳದಾವ, ಅವನ್ನ ಬಿಡು ಅಂದ್ರೆ ನನಗ್ ಬಿಡಕ್ಕಾಗಲ್ಲ. ಏನ ಮ್ಯಾಗ ಉಪದೇಶ ಕೊಡ್ತೀರಿ ಕೊಡ್ರಿ. ಗುರುಗಳು ಹೇಳ್ತಾರ, ಚಟಗಳನ್ನ ದೂರ ಮಾಡಬೇಕು, ಆರೋಗ್ಯದಿಂದ ಸರಿ ಇರಬೇಕು. ಮನಸ್ಸ ಸರಿ ಇತ್ತು ಅಂತಂದ್ರ ಒಳ್ಳೇದಾಗ್ತದ ತಮ್ಮ. ಯಾವಾಗಲೂ ಗುರುವಿನ ಸಮೀಪದೊಳಗೆ ಇರ್ತಿರ್ಬೇಕು. ಸಮೀಪದೊಳಗಿದ್ದಿ ಅಂದ್ರೆ ಚಲೋ ಆಗ್ತದ ನೋಡು. ಹೌದ್ರಿ, ಗುರುವಿನ ಹತ್ರಗಿದ್ರಿ ಅಂದ್ರೆ ದಿನ ಕೆಲಸ ಹೇಳ್ತೀರಿ, ಕೆಲಸನೇ ಮಾಡಂತೀರಿ, ಮತ್ತ ನನಗೆ ಹೆಂಗ ಅದರದಿಂದ ಲಾಭ ಆಗ್ತದ ಅಂತ ಕೇಳಿದ್ರ ಅವಾಗ ಗುರುಗಳು ಒಂದೇ ಒಂದು ಉದಾಹರಣೆ ಕೊಡ್ತಾರ. ತಮ್ಮ ಬಾಯಿಲಿ ಗುರುಗಳ ಹತ್ರ ಇದ್ರೆ ಏನ ನಿನಗೆ ಲಾಭ ಆಗ್ತದ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ, ಬಾ ಇಲ್ಲಿ ಅಂತ. ಹತ್ರ ಕರೆದು ಗುರುಗಳು ಏನ್ ಹೇಳಿದ್ರು, ಈ ಬುಟ್ಟಿ ಅದ ನೋಡಿ ಇಲ್ಲಿ ಅಂತ ಒಂದು ಬುಟ್ಟಿ ತೋರಿಸ್ತಾರೆ. ಆ ಬುಟ್ಟಿ ಯಾವುದು ಅಂತಂದ್ರೆ ಹೆಂಡಿ ಬುಟ್ಟಿ. ದಿನಾಲು ದನಗಳೇ ಹೆಂಡಿ ಹಿಡಿದು ತಿಪ್ಪಿಗೆ ಒಯ್ದು ಚೆಲ್ಲುವಂತ ಬುಟ್ಟಿ, ಹೆಂಡಿ ಬುಟ್ಟಿ ಇತ್ತು. ಆ ಹೆಂಡಿ ಬುಟ್ಟಿ ತೋರಿಸಿದ್ರು, ತಮ್ಮ ಇದ್ರಾಗ ಹೋಗಿ ನೀರ್ ತುಂಬ್ಕೊಂಬ, ಇದ್ರಾಗ ಹೋಗಿ ನೀರ್ ತುಂಬ್ಕೊಂಬ ಅಂತಂದ್ರು. ಅವಾಗ ಅವ ಹೋದ, ನೀರು ತುಂಬಿಕೊಂಡ, ತಂದು ಮೇಲೆ ಬಂದ. ಗುರುಗಳ ಹತ್ರ ಬರೋದ್ರೊಳಗ ಆ ಬುಟ್ಟಿಯೊಳಗಿನ ನೀರ ಖಾಲಿಯಾಗಿ ಬಿಡುತ್ತೆ. ಆ ತಂದ, ಇಪ್ಪ ನೀರ್ ಖಾಲಿ ಐತಲ್ರಿ ಅಂದ. ಮತ್ತ ತುಂಬ್ಕೊಂಬ ಅಂದ. ಮತ್ತ ಹೋದ, ಮತ್ತೆ ಬಾವಿಯೊಳಗ ಮುನುಗುಸದ, ಮತ್ತೆ ತೋಣ ಬಂದ, ಬಾವಿ ಮೇಲೆ ಬಂದ. ಬರೋದ್ರಷ್ಟೊಳಗೆ ನೀರು ಖಾಲಿ ಆತ. ಮತ್ತ ಖಾಲಿ ಆತ್ರಿ, ಮತ್ತ ತುಂಬ್ಕೊಂಬ. ಹಿಂಗ ಒಂದು 5-6-8 ಸಲ ಹೋಗಿ ಬಂದು ಆ ಬಾವಿಯೊಳಗ ಆ ಹೆಂಡಿ ಬುಟ್ಟಿ ಮುಣುಗಿಸೋದು, ಮತ್ತ ಅದನ್ನ ಮೇಲೆ ತರೋದ್ರೊಳಗೆ ನೀರಾಗಿ ಹೋಗ್ತಿದ್ದು. ಅವಾಗ ಮುಂದೆ ಲಾಸ್ಟಿಗೆ ಕೊನೆಗೆ ಏನ್ ಮಾಡ್ತಾನೆ, ಹಿಂಗ ನೀರಿನೊಳಗೆ ಎದ್ದು ನೀರು ತುಂಬ್ಯಾವಂತ ಹಿಂಗ ಮೇಲೆ ಎತ್ತರೋದ್ರಿಂದ ಅದು ಏನಾಗಿತ್ತು ಅಂತ ಕೇಳಿದ್ರೆ ನೀರೇ ಅದ್ರೊಳಗ ನಿಲ್ಲಿಲ್ಲ. ಎದ್ರೊಳಗ ಎಂಡಿ ಬುಟ್ಟಿಯೊಳಗ ನಿಲ್ಲಿಲ್ಲ. ಅವಾಗವ ಚಿಂತಾಕ್ರಾಂತಾಗಿ, ಯಪ್ಪ ಏನ್ರಿ ಇದು, ಮೊದಲು ಬಂದಾಗ ನಿಮ್ಮ ಹತ್ರ ಬಂದೆ, ಅಲ್ಲಿ ತನ ನೀರಿತ್ತು, ಇನ್ನೇನು ನಿಮ್ಮ ಸಮೀಪ ಬರೋ ನೀರ್ ಖಾಲಿ ಆಯ್ತು, ಈಗ ಮ್ಯಾಲಕ್ಕೆ ಬರೋದ್ರೊಳಗೆ ಖಾಲಿ ಆಯ್ತು, ಈಗ ನೀರಂದು ಎತ್ತರದಾಗ ಖಾಲಿ ಆಗ್ತದ, ಇದ್ರೊಳಗ ಎಂಡಿ ಬುಟ್ಟಿಯೊಳಗ ನೀರ್ ಹೆಂಗ ತರಬೇಕು? ಅವಾಗ ಗುರುಗಳಂತಾರ, ನೋಡಪ್ಪ, ನೀನ್ ನೀರ್ ತರುವುದು ಮುಖ್ಯ ಅಲ್ಲ, ಈ ನಿನಗೆ ಕೊಟ್ಟಿರುವಂತ ಬುಟ್ಟಿ ಹೇಗಿತ್ತು ಹೆಂಡಿ ಬುಟ್ಟಿ ಇತ್ರಿ. ನೀರಿನ ಸಂಪರ್ಕ ಆಗರದಿಂದ ಹೆಂಗಾಗೈತಿ ಅಂತ ಕೇಳಿದ್ರಿ, ಈಗ ನಿನ್ನ ಬುಟ್ಟಿ ಹೆಂಗಾಗೈತಿ? ಹೊಸ ಬುಟ್ಟಿ ಆಗ್ಯದ್ರಿ. ಇದ್ರಾಗ ಹೆಂಡಿ ಹಾಕಕ್ಕ ಮನಸ್ಸಾಗಲ್ಲ, ಹೂಗಳನ್ನ ತಂದು ಹಾಕುವತ್ತ ಮನಸ್ಸಾಗೈತಿ ಅಂತ. ಹೆಂಡಿ ಹಾಕಲಕ್ಕ ನನಗ ಮನಸ್ಸಿಲ್ಲ, ಈ ಬುಟ್ಟಿಯೊಳಗ ಹೂವು ಹಾಕುವಂಗ ಮನಸ್ಸಾಗಕತೈತಿ. ನೀರಿನ ಸಂಪರ್ಕದಿಂದ ಆ ಹೆಂಡಿ ಬುಟ್ಟಿ ಹೋಗಿ ಹೂವು ಹಾಕುವಂತ ಬುಟ್ಟಿ ಹೇಗಾತೋ ಹಾಗೆ ಗುರುಗಳ ಸಮೀಪದಿಂದ, ಗುರುಗಳ ಹತ್ರ ಬರುವುದರಿಂದ, ಗುರುಗಳ ಕಣ್ಣಿಗೆ ಬೀಳುವುದರಿಂದ ಏನಾಗ್ತದ? ನಮ್ಮ ಪಾಪ ದೂರ ಆಗ್ತದ. ನಮ್ಮ ಪಾಪ
ದೂರ ಆಗ್ತದ, ಕಷ್ಟ ದೂರ ಆಗ್ತದ, ದಾರಿದ್ರ್ಯ ದೂರ ಆಗ್ತದ. ವಿಶ್ವಾಸ ಇಡಬೇಕು, ಎಲ್ಲದರಲ್ಲಿಯೂ ಕೂಡ ವಿಶ್ವಾಸ ಇಡಬೇಕು ಅಂತ ವಿಶ್ವಾಸವನ್ನ ಇಡುವಂತ ಪುರಾಣ. ಯಾವಾಗ ಕೇಳಿರಿ ನೀವು? ಯಾವಾಗ ಕೇಳಿರಿ? ಸೊಲ್ಲಾಪುರದ ಸಿದ್ದರಾಮೇಶ್ವರ ಪುರಾಣ ಕೇಳಿರಿ, ಹೌದಲ್ಲ? ಸೊಲ್ಲಾಪುರ ಸಿದ್ದರಾಮೇಶ್ವರ ಏನ ಮಾಡ್ದ? ಕಮರಿ ಕೊಳ್ಳ ಹಾರ್ದ. ನಾನು ಸಾಯ್ತೀನಿ ಅಂತ ವಿಚಾರ ಮಾಡಲಿಲ್ಲ. ಅವ ಏನ್ ಮಾಡದ? ಮಲ್ಲಯ್ಯನನ್ನ ಇದ್ದ ಅಂದ್ರೆ ಎತ್ಕೊಂತಾನ, ಇಲ್ಲ ಅಂದ್ರೆ ಇಲ್ಲ ಅಂತ ತಿಳ್ಕೊಂಡ ಬಲವಾದ ವಿಶ್ವಾಸ ಶಿವನ ಮೇಲೆ ಇಟ್ಟಿದ್ರಿಂದ, ಮಲ್ಲಯ್ಯನ ಮೇಲೆ ಇಟ್ಟಿದ್ರಿಂದ ಕಮರಿ ಕೊಳ್ಳಕ್ಕ ಹಾರಿದ್ರು ಕೂಡ ಭಗವಂತ ಆತನನ್ನ ಎತ್ತಿಕೊಂಡ ಅನ್ನುವಂತ ಮಾತನ್ನ ಪುರಾಣದೊಳಗ ನೀವು ಕೇಳಿರಿ. ಅಲ್ಲಿ ಸಿದ್ದರಾಮೇಶ್ವರರು ಅತ್ಯಂತ ಪರಮಾತ್ಮನಿಗೆ ಪ್ರಿಯರಾಗಿ ಏನು ಪಡ್ಕೊಂಡ್ರು ಅಂತ ಕೇಳಿದ್ರೆ, ಶಿವನ ಸ್ವರೂಪದಲ್ಲಿರುವಂಥ ಉರಿಗಣ್ಣನ್ನೇ ಅವನು ಆಶೀರ್ವಾದ ರೂಪದಲ್ಲಿ ಭಗವಂತ ಸಿದ್ದರಾಮನಿಗೆ ಕೊಟ್ಟ. 12ನೇ ಶತಮಾನದೊಳಗ ಸಿದ್ದರಾಮೇಶ್ವರರು, ಅಲ್ಲಮ ಪ್ರಭುದೇವರು, ಅಕ್ಕಮಾದೇವಿ, ಬಸವಣ್ಣ, ಚನ್ನ ಬಸವಣ್ಣ, ಮೌಳಿಗೆ ಮಾರಯ್ಯ, ಹಡಪದ ಅಪ್ಪಣ್ಣ, ಡೋಹರ ಕಕ್ಕಯ್ಯ, ಇನ್ನೂ ಅನೇಕ ಶರಣರು ಮಹಾತ್ಮರು ಆಗಿನ ಕಾಲದೊಳಗ ಎಲ್ಲರ ಜಾತಿಗೊಬ್ಬೊಬ್ಬರು ಶರಣರಾಗಿ ಎಲ್ಲ ಸಮಾಜವನ್ನ ಸಂಘಟನೆ ಮಾಡಿ ಒಳ್ಳೊಳ್ಳೆ ಮಾರ್ಗದರ್ಶನವನ್ನ ನೀಡಿ ನಮಗ ಆಶೀರ್ವಾದ ಮಾಡಿ ಹೋಗಿರುವಂತ. ಆ ನಿಟ್ಟಿನೊಳಗ ಶರಣರ ಇತಿಹಾಸದೊಳಗ ಬಹಳಷ್ಟು ದೊಡ್ಡ ದೊಡ್ಡ ಮಹಾತ್ಮರಾಗಿ ಹೋಗ್ಯಾರ, ದೊಡ್ಡ ಮಹಾತ್ಮರಾಗಿ ಹೋಗ್ಯಾರ. ಅದರಲ್ಲಿ ಅತ್ಯಂತ ಸಣ್ಣವರು ಯಾರು ಅಂದ್ರ ಅಕ್ಕಮಾದೇವಿ ಚನ್ನ ಬಸವಣ್ಣನವರು ಅಂತ. ಅಕ್ಕಮಾದೇವಿ ಚನ್ನ ಬಸವಣ್ಣನವರು ಬಹಳ ಸಣ್ಣವರವರೆಲ್ಲ, 16-17 ವರ್ಷದ ಒಳಗಿದ್ದವರವರೆಲ್ಲ. ಅಕ್ಕಮಾದೇವಿ ಎಲ್ಲ ವೈರಾಗ್ಯ ಬಂದಿರತಕ್ಕಂಥದ್ದು. ಉದಮದದ ಯೌವನದ ಸತಿಯೇ ನೀ ಇತ್ತಲೇಕೆ ಬಂದೆ ಯವ್ವ ಅಂತ. ಅಲ್ಲಮ ಪ್ರಭುದೇವರು ಈ ಮಾತನ್ನ ಕೇಳುತ್ತಾರೆ. ಉದಮದ ಅಂದ್ರೆ ಯಾವಾಗಪ್ಪ? ಆಗತಾನೆ ಯೌವನ ಹೊರಹೊಮ್ಮತಕ್ಕಂಥದ್ದು. ಯಾವಾಗ ಯೌವನ ಹೊರಹೊಮ್ಮುತ್ತದ? 14, 15, 18 ಒಳಗ ಆ ಯೌವನ ಹೊರಹೊಮ್ಮುವಂಥದ್ದು. ಅಂಥ ಯೌವನ ಹೊರಹೊಮ್ಮುವಂತ ಅಕ್ಕಮಾದೇವಿ ಎಲ್ಲಿ ಬಂದಿದ್ದಳು ಅಂತ ಕೇಳಿದ್ರೆ ಕಲ್ಯಾಣಕ್ಕೆ ಬಂದಿದ್ದಳು. ಅಂದ್ರ ಆಕೆ ಎಲ್ಲಿ ಇರುವಂತ ಸ್ಫೂರ್ತಿ ಎಂತದ್ದಿತ್ತು, ಆ ತಾಯಿಯಲ್ಲಿ ಎಂತ ಅಚಲವಾಗಿರುವಂತ ಒಂದು ಬಲ ತುಂಬಿತ್ತು, ವಿಶ್ವಾಸ ತುಂಬಿತ್ತು. ಅಂಥವರೆಲ್ಲ ಕಲ್ಯಾಣವನ್ನ ನೋಡಿದ್ರು, ಆ ಕಲ್ಯಾಣದೊಳಗ ಆಡಿದ್ರು, ನುಡಿದ್ರು. ಕಲ್ಯಾಣದೊಳಗ ಎಲ್ಲ ಶಿವನ ಬಗ್ಗೆ, ಧರ್ಮದ ಬಗ್ಗೆ ಚಿಂತನೆಯನ್ನ ಮಾಡಿದ್ರು. ಆ ಚಿಂತನೆಯಲ್ಲಿ ಒಬ್ಬರಾಗಿರುವಂಥ ನಮ್ಮ ಸೊನ್ನಲಾಪುರದ ಸಿದ್ದರಾಮೇಶ್ವರರು ವನ್ನೇ ಪೀಠದ ಪ್ರಥಮ ಜಗದ್ಗುರುಗಳು, ನಮ್ಮ ಓಂಕಾರ ಪೀಠದ ಪ್ರಥಮ ಜಗದ್ಗುರು ಅಲ್ಲಮ ಪ್ರಭುದೇವರು. ಬಸವಣ್ಣ ಪೀಠ ಕಟ್ಕೊಂಡು ಕೂತಿದ್ದ. ಆ ಪೀಠಕ್ಕೆ ಯಾರು ಅಂತ ವಿಚಾರ ಮಾಡಿದಾಗ ಅಲ್ಲಮ ಪ್ರಭುದೇವರು ಸಮರ್ಥರು ಅಂತ ಅಲ್ಲಮ ಪ್ರಭುದೇವರನ್ನ ಮಾಡಿದ್ರು ಅಂತ. ಅಲ್ಲಮ ಪ್ರಭುದೇವರ ತರುವಾಯ ಯಾರು ಬಂದ್ರು ಅಂತ ಕೇಳಿದ್ರೆ ಚನ್ನ ಬಸವಣ್ಣನವರು ಬಂದ್ರು. ಚನ್ನ ಬಸವಣ್ಣನ ತರುವಾಯ ಆ ಪೀಠಕ್ಕೆ ಬಂದವರು ಯಾರು ಅಂದ್ರೆ ಸೊಲ್ಲಾಪುರದ ಸಿದ್ದರಾಮರು ಅಂತ. ಸೊಲ್ಲಾಪುರ ಸಿದ್ದರಾಮೇಶ್ವರರು ಸೊಲ್ಲಾಪುರದೊಳಗೆ, ಇಲ್ಲೇ ಹತ್ರ ನಮಗೆಲ್ಲ ಸೊಲ್ಲಾಪುರ. ಸಿದ್ದರಾಮೇಶ್ವರರು 100 ವರ್ಷದಕ್ಕಿಂತ ಹೆಚ್ಚು ಬದುಕಿದಂತ ಮಹಾಶಿವಯೋಗಿಗಳು. ಅಂತ ಶಿವಯೋಗಿಗಳ ಪುರಾಣವನ್ನ ನೀವೆಲ್ಲ ಕೇಳಿರಿ. ಅತ್ಯಂತ ಅದ್ಭುತವಾಗಿರುವಂತಹ ವಿಚಾರಗಳು ಅದರೊಳಗ ಅವರೆಲ್ಲ ಹೇಳಿರಬೇಕು. ಆದರೂ ಕೂಡ ಅಲ್ಲಮ ಪ್ರಭುದೇವರನ್ನ ತನ್ನಡೆಗೆ ಬರಮಾಡಿಕೊಂಡು ತನ್ನ ಭಕ್ತಿಯನ್ನ ಸಮರ್ಪಣೆ ಮಾಡಿ ಅಲ್ಲಮ ಪ್ರಭುದೇವರ ಪ್ರೀತಿಗೆ ಪಾತ್ರರಾಗಿ ಅಲ್ಲಮ ಪ್ರಭುದೇವರ ಉಪದೇಶವನ್ನ ಪಡೆದು ಚನ್ನ ಬಸವಣ್ಣನಿಂದ ಶಿವದೀಕ್ಷೆ ಅಯ್ಯಾಚಾರವನ್ನ ಪಡ್ಕೊಂಡ್ರು ಅನ್ನುವಂಥ ಇತಿಹಾಸಗಳು
ಬರ್ತಾವ. ಆ ನಿಟ್ಟಿನೊಳಗ ಅವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ ನಮ್ಮ ಸಲುವಾಗಿ ಒಳ್ಳೊಳ್ಳೆ ವಿಚಾರಗಳನ್ನ, ಧರ್ಮದ ಸಂದೇಶಗಳನ್ನ ನಮಗ ಕೊಟ್ಟು ಹೋಗ್ಯಾರ. ವಿಶ್ವಾಸ ಇಡಬೇಕು, ಗುರುವಿನಲ್ಲಿ ನಿಷ್ಠೆ ಇಡಬೇಕು, ಸಮಾಜದೊಳಗ ಕೂಡಿ ಹೋಗಬೇಕು, ಸಮಾಜದೊಳಗ ಸ್ವಾಸ್ಥ್ಯವನ್ನ ಹಾಳು ಮಾಡದೆ ಎಲ್ಲರೂ ನಮ್ಮವರು ಅಂತ ಪ್ರೀತಿಯಿಂದ ಹೋಗಬೇಕು. ಎಲ್ಲಿ ಧರ್ಮದ ಕೆಲಸ ನಡೀತದ ಅಲ್ಲಿ ನಮ್ಮದ ಸೇವಾ ಮೊದಲು ಇರಬೇಕು ಅಂತ ತಿಳ್ಕೊಂಡು ಈ ಸೇವಾ ನೀವೆಲ್ಲ ಮಾಡಿದ್ದಾದರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳತ್ತಾ, ಹೆಚ್ಚು ಮಾತಾಡಿದ್ರ ಬಿಸಿಲ ಮ್ಯಾಗ ಬಿಸಿಲದ ಹೊಟ್ಟೆ ಹಸ್ತದ, ಮತ್ತ ಆಮೇಲೆ ನೀವು ಕೂತವ್ರು ಮುಗಿಸೋಯಪ್ಪ ಏನು ಮಾತಾಡ್ತಿ ಅನ್ನುವಂತ ಶಬ್ದ ಹೊರಗೆ ಬರೋದಕ್ಕಿಂತ ನಾನು ಮುಗಿಸ್ಬೇಕಂತೀನಿ. ಒಟ್ಟಾರೆ ಹೇಳುವುದೇನು ಅಂತ ಕೇಳಿದ್ರೆ, ಅಗರ್ ಕೇಳದ ಪರಮ ಸದ್ಭಕ್ತರು ತಾವೆಲ್ಲ ದಾನಿಗಳು, ವಿನಯವಂತರು, ಭಕ್ತಿವಂತರು, ಶ್ರದ್ಧಾವಂತರು. ಹಿಡಿದ ಕೆಲಸ ಬಹಳ ದೊಡ್ಡದಾಗಲಿಲ್ಲ ಅಂದ್ರೂ ಕೂಡ ತಕ್ಕ ಮಟ್ಟಿಗೆ ಕೆಲಸವನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಕ್ಕಂತ ಸದ್ಭಕ್ತರು ಯಾರಾದರೂ ನಾವು ನೋಡಾಕತ್ತಿದ್ದೇವಂದ್ರ ಅಗರ ಕೆಡದ ಸದ್ಭಕ್ತರು. ಅದರ ಮ್ಯಾಗ ಏನೂ ಭಾರ ಹಾಕಂಗಿಲ್ಲ. ಎಲ್ಲನೂ ನಾನೊಂದು ಸೇವಾ ಮಾಡ್ತೀನಿ, ನಾನೊಂದು ಮಾಡ್ತೀನಿ ಅಂತ ಏನು ಸೇವಾ ಮಾಡ್ತೀರಿ ಇದು ಹೆಚ್ಚಾಗಬೇಕು. ಅವ್ರ ಮೇಲೆ ಪ್ರೀತಿ ಆಗಬೇಕು, ಅವ್ರ ಮೇಲೆ ಭಕ್ತಿ ಸಮರ್ಪಣೆ ಆಗಬೇಕು. ಪ್ರೀತಿ ಭಕ್ತಿ ಇವೆಲ್ಲ ಒಂದೇ. ಏನ್ ಭಕ್ತಿ ಸಮರ್ಪಣೆ ಆಗಬೇಕು. ಆಮೇಲೆ ಅಜ್ಜರಿ ಹೆಂಗ್ ಹೇಳ್ತಾರೆ ಹಂಗ ನೀವು ನಡೀರಿ. ನಿಮ್ಮೆಲ್ಲ ಜೀವನ ಪಾವನವಾಗಲಿ, ನಿಮ್ಮ ಸುಖ ಸಂತೋಷ ಪ್ರಾಪ್ತವಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಿಸಿಲು ಬಹಳದ, ಈ ಸಾರಿ ಬಿಸಿಲು ಬಹಳದ. ಮಧ್ಯಾಹ್ನ 12-1 3 ತನ ಯಾರು ತಿರುಗಾಡಬೇಡ್ರಿ, ಬಹಳ ಹೆಚ್ಚು ಬಿಸಿಲು ಬಹಳ ಕೆಟ್ಟದ. ಅದಕ್ಕೆ ದಯವಿಟ್ಟು ಅದನ್ನ ಮಕ್ಕಳು, ತಾಯ್ದಿಯರು, ಹಿರಿಯರು, ಮುದುಕರು ಸ್ವಲ್ಪ ಪಾಲನೆ ಮಾಡ್ರಿ. ಯಾಕಂದ್ರೆ ನೀವು ಇದ್ರೆ ನಾವು, ನೀವು ಇರ್ಲಿಲ್ಲ ಅಂದ್ರೆ ನಾವಿಲ್ಲ. ಅದಕ್ಕೆ ನಿಮ್ಮನ್ನು ಜೋಪಾನ ಮಾಡೋದೇ ನಮ್ಮದು. ಆ ನಿಟ್ಟಿನೊಳಗ ಬಿಸಿಲಿಗೆ ಸ್ವಲ್ಪ ಬಹಳ ಹೊರಗೆ ಬರಬೇಡ್ರಿ. 1 ರೊಟ್ಟಿ ಕಮ್ಮಿ ಉಣ್ರಿ, 1 ಚರಿಗೆ ನೀರು ಜಾಸ್ತಿ ಕುಡೀರಿ. ಅತ್ಯಂತ ನಿಮ್ಮೆಲ್ಲ ಆರೋಗ್ಯ ಸುಧಾರಣೆಯಾಗಲಿ, ಒಳ್ಳೇದಾಗಲಿ. ಈ ಎಲ್ಲ ಕಾರ್ಯಕ್ರಮದೊಳಗೆ ಯಾರ್ಯಾರು ಸೇವಾ ಮಾಡಿರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಎನ್ನುವಂತ ಮಾತನ್ನ ಹರಿಸಿ ನನ್ನೆರಡು ಮಾತನ್ನ ಶ್ರೀ ಗುರುಪಾದ ಕೆಂಪಾರುತಿ ಐದೆಗೆ ಮುತ್ತೈದೆಗೆ ಎತ್ತಿರೆ ಕೆಂಪಾರುತಿ ಸತ್ತೆಗೆ ನಿತ್ತೆಗೆ ತನ್ನಿರೆ ತಂಪಾರುತಿ ಐದೆಗೆ ಮುತ್ತೈದೆಗೆ ಶಂಖ ಚಕ್ರಧರ ಪದ್ಮಪಾನಿಗೆ ಚಾಮುಂಡಿ ಮೂಕಾಂಬಿಗೆ ಶಂಖ ಚಕ್ರಧರ ಪದ್ಮಪಾನಿಗೆ ಚಾಮುಂಡಿ ಮೂಕಾಂಬಿಗೆ ಐಶ್ವರ್ಯ ನೀಡುವ ಶ್ರೀಧನ ಲಕ್ಷ್ಮಿ ಹರಿಯ ಹರ್ಷಿ ನಾರಾಯಣಿಗೆ ಎತ್ತಿರೆ ಕೆಂಪಾರುತಿ ಸತ್ತೆಗೆ ನಿತ್ತೆಗೆ ತನ್ನಿರೆ ತಂಪಾರುತಿ ಐದೆಗೆ ಮುತ್ತೈದೆಗೆ ಕುಂದ ಪೃಷ್ಠಮುನ ಮುತ್ತಿನಾರ ಅಂದದೆ ಹರಸಿದ ಶಾರದಿಗೆ ಕುಂದ ಪೃಷ್ಠಮುನ ಮುತ್ತಿನಾರ ಅಂದದೆ ಹರಸಿದ ಶಾರದಿಗೆ ಚಂದದಿ ವೀಣಾ ಕರದಲ್ಲಿ ಬಿಡದೆಯ ಇಂದ್ರರಾಸನ ಅರಸಿಗೆ ಚಂದದಿ ವೀಣಾ ಕರದಲ್ಲಿ ಬಿಡದೆಯ ಇಂದ್ರರಾಸನ ಅರಸಿಗೆ ಎತ್ತಿರೆ ಕೆಂಪಾರುತಿ ಸತ್ತೆಗೆ ನಿತ್ತೆಗೆ ತನ್ನಿರೆ ತಂಪಾರುತಿ ಐದೆಗೆ ಮುತ್ತೈದೆಗೆ ಎತ್ತಿರೆ ಕೆಂಪಾರುತಿ ಸತ್ತೆಗೆ ನಿತ್ತೆಗೆ ತನ್ನಿರೆ ತಂಪಾರುತಿ ಐದೆಗೆ ಮುತ್ತೈದೆಗೆ ಐದೆಗೆ ಮುತ್ತೈದೆಗೆ ಐದೆಗೆ ಮುತ್ತೈದೆಗೆ ಹರ ಓಂ ಯಶ್ವರ್ಮರಬದ್ಧಾಮ್ಯಾ ದೇವಿ ಸರ್ವಮಂಗಲಂ ತ್ರಿಯಾತ್ಮನಾಥಂ ಸಂತರೋತು ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇಶ್ವರ ಮಹಾದೇವ ಶ್ರೀ ಗುರು ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಹಾನಗಲ್ಲ ನಮ ಪಾರ್ವದೇವತಿ ಶಿವ ಹರ ಹರ ಮಹಾದೇವ. ಅದು 500 ರೂಪಾಯಿ.